ಬಿಕಾಸ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಲಾಸ್ಟ್ ಕ್ಲಿಪ್ ಒಳಗಡೆ ಏನು ಕಲ್ತಿದ್ರಿ ಮಾಲಿಕ್ಯುಲರ್ ಆರ್ಬಿಟಲ್ ಥೇರಿ ಬಗ್ಗೆ, ದಟ್ ಈಸ್ ಎಮೋಟಿ ಥೇರಿ ಬಗ್ಗೆ ಕಂಪ್ಲೀಟಾಗಿ ಕಲ್ತಿದ್ವಿ. ಕ್ಲಿಯರ್? ಸೊ ಅಲ್ಲಿ ಎಮೋಟಿ ಥೇರಿಲಿ ಏನು ಹೇಳ್ತಾರೆ, 2 ಆಟೋಮಿಕ್ ಆರ್ಬಿಟಲ್ಸ್, 2 ಆಟೋಮಿಕ್ ಆರ್ಬಿಟಲ್ಸ್ ಇತ್ತು ಅಂದರೆ ಈ 2 ಆಟೋಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ ಎಷ್ಟು ಆಟೋಮಿಕ್ ಆರ್ಬಿಟಲ್ಸ್ನ, 2 ಆಟೋಮಿಕ್ ಆರ್ಬಿಟಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕಾಂಬಿನೇಷನ್ಸ್ ಆಫ್ 2 ಆಟೋಮಿಕ್ ಆರ್ಬಿಟಲ್ಸ್, this is also atomic orbital, produce one is bonding molecular orbital and this is anti-bonding molecular orbital. Clear? Anti-bonding molecular orbital and bonding molecular orbital. Bonding molecular orbitals energy, so this is what energy. Clear? So bonding molecular orbital energy is always less than atomic orbitals. Atomic orbitals energy always less than antibonding molecular orbitals. It means what? Bonding molecular orbitals, it has high stability, minimum energy. Antibonding molecular orbital has high energy and minimum stability. Here minimum energy, maximum stability. Here minimum stability and maximum energy. So ಈ ಥರ ಫಾರ್ಮೇಷನ್ಸ್ ಇರುತ್ತೆ. ಸೊ ಇದನ್ನು ಬರಿಬೇಕಾದ್ರೆ ನಾವು ಹೇಗೆ ಬರಿತೀವಿ ಅಂದರೆ ಈ ಥರ ಓವರ್ಲ್ಯಾಪ್ ಮಾಡ್ತೀವಿ, ರಂಗೋಲಿ ಬಿಡಿಸ್ದಂಗೆ ಆಗುತ್ತೆ. So now look at here, this is what like this. Clear? So ಒಂದಕ್ಕೊಂದು ಲಿಂಕ್ ಇದೆ. Combinations of 2 atomic orbitals produce 2 molecular orbitals. At that lower level atomic molecular orbitals is called as bonding molecular orbitals and upper level is anti-bonding molecular orbitals. Remember one thing, this bonding molecular orbital and anti-bonding molecular orbital, it doesn't explain by VBT theory. That's why the molecular orbital theory is proposed by Hund and Mulliken. Clear? So BMO and ABO, lower form ಅಲ್ಲಿ ಇರುವಂತದ್ದು bonding molecular orbitals. This bonding molecular orbitals is formed by symmetric concept, that is additive concept, and this is asymmetric concept. Correct? Asymmetric form ಅಲ್ಲಿ ಇದಾಗಿರುತ್ತೆ, ಇದು ಸಬ್ಸ್ಟ್ರಕ್ಟಿವ್ ಕಾನ್ಸೆಪ್ಟ್ ಅಲ್ಲಿ ಆಗಿರುತ್ತೆ, ಅದು ಸಬ್ಸ್ಟ್ರಕ್ಟಿವ್. ಸೊ ಇನ್ನೊಂದು ಫಾರ್ಮಲ್ಲಿ ಹೇಳ್ಬೋದು, ಇದನ್ನು ಡಿಸ್ಟ್ರಕ್ಟಿವ್ ಫಾರ್ಮಲ್ಲಿ ಅನ್ಬೋದು, ಇದನ್ನು ಕನ್ಸ್ಟ್ರಕ್ಟಿವ್ ಫಾರ್ಮಲ್ ಅಂತ ಹೇಳ್ಬೋದು. ಕ್ಲಿಯರ್? ಸೊ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್, ಫೈಂಡಿಂಗ್ ದ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್, ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ, ಬಿಟ್ವೀನ್ ದ ನ್ಯೂಕ್ಲಿಯರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಇರುತ್ತೆ. ಆ್ಯಂಡ್ ದೆನ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ಸ್ ಮಿನಿಮಮ್ ಎಲ್ಲಿರುತ್ತೆ, ಅಂದರೆ ಲೆಸ್ ನಂಬರಲ್ಲಿರುತ್ತೆ, ABMO ಇರುತ್ತೆ. ಸೊ ABMO ಇಟ್ಸ್ ನಾಟ್ ಫೇವರ್ ಟು ಫಾರ್ಮೇಷನ್ ಆಫ್ ದ ಬಾಂಡ್, ಬಟ್ BMO ಇಟ್ ಫೇವರ್ಸ್ ಟು ಫಾರ್ಮ್ ದ ಬಾಂಡ್. ದ್ಯಾಟ್ಸ್ ವೈ BMO ಈಸ್ ವಾಟ್, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಂತ ಕರಿತೀವಿ. ಇದನ್ನು ಆಂಟಿ ಬಾಂಡಿಂಗ್ ಅಂತೀವಿ, ಇದರ ಆಪೋಸಿಟ್ನ ಇದನ್ನು ಹೇಳ್ತೀವಿ. ಹಾಗಾದರೆ ಇವು ಫಾರ್ಮೇಷನ್ ಆದಮೇಲೆ ನಾವು ಕನ್ಸಿಡರ್ಡ್ ಇಫ್ ಇಟ್ ಹ್ಯಾಸ್ 1 electrons and 1 electron. ನಾವು 1 electron combination of 1 atomic orbital and another atomic orbital electrons. Now look at here, this is 2 electrons. Clear? 2 electrons ಇರೋದ್ರಿಂದ here node is 0. What about here? Node is 1. ಕನ್ಸಿಡರ್ಡ್ ಖಾಲಿ ಪ್ಲೇಸ್ ಅಂತ ಅಂದ್ಕೊಳ್ಳಿ, ನಿಮಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಎಲೆಕ್ಟ್ರಾನ್ಸ್ ಇರಲ್ಲ ಅಂತ. ಸೊ ಇದನ್ನು ಹೇಗೆ ಬರೀತಾರೆ, ಸೊ ಈಗ ಒಂದು ನ್ಯೂಕ್ಲಿಯಸ್ ಇದೆ ಅಂತ ಅಂದ್ಕೊಳ್ಳಿ, ಆಮೇಲೆ ಇನ್ನೊಂದು ಅಟೋಮಿಕ್ ಆರ್ಬಿಟಲ್ಸ್ ಇದೆ ಅಂತ ಅಂದ್ಕೊಳ್ಳಿ. ನಾವು ಎಲೆಕ್ಟ್ರಾನ್ಸ್ ಈ ಫಾರ್ಮಲ್ಲಿ ಇದೆ. ಕ್ಲಿಯರ್? ದಿಸ್ ಇಸ್ ವಾಟ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಆ್ಯಂಟಿ ಬಾಂಡಿಂಗ್ ಹೇಳೋದಾದ್ರೆ ಏನಿರುತ್ತೆ, ಇಲ್ಲಿ ಹೀಗೆ ನೋಡಿ, ಇಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿದೆ, ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಬಟ್ ನಡುವೆ ಪ್ಲೇಸ್ ಏನಿದೆ, ಸ್ಪೇಸ್ ಇದೆ. ಇದನ್ನೇ ನಾವೇನಂತ ಕರಿತೀವಿ, ನೋಡ್. ಹಿಯರ್ ದೆರ್ ಇಸ್ ನೋ ನೋಡ್ ಬಿಕಾಸ್ ಎಲೆಕ್ಟ್ರಾನ್ಸ್ ಫೀಲ್ಡ್, ದಟ್ಸ್ ವೈ 0 ನೋಡ್. ಹಿಯರ್ ಬಾಂಡಿಂಗ್ ಆಂಟಿ ಬಾಂಡಿಂಗಲ್ಲಿ ಏನಿರುತ್ತೆ, 1 ನೋಡ್ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ನೋಡ್ ಏನು ಹೇಳುತ್ತೆ, ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ಸ್ ವೇರ್ ಮ್ಯಾಕ್ಸಿಮಮ್ ಇರುತ್ತಾ, ಮಿನಿಮಮ್ ಇರುತ್ತಾ, ಮ್ಯಾಕ್ಸಿಮಮ್ ಇರುತ್ತಾ, ಮಿನಿಮಮ್ ಇರುತ್ತಾ, 200% ಇದೇನಾಗಿರುತ್ತೆ, 0 ಇರುತ್ತೆ. ತುಂಬ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಡಿಫ್ರೆಂಟ್ ಆರ್ಬಿಟಲ್ಸ್ಗಳನ್ನ ಕೊಟ್ಬಿಟ್ಟು ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಕ್ಲಿಯರ್? ನಾವು ಕಮ್ ಟು ದ ಕಾನ್ಸೆಪ್ಟ್. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಸೊ ನಾವೀಗ ಈ ಕಾಂಬಿನೇಷನ್ಸ್ ಆದಾಗ, ಅಟಮಿಕ್ ಆರ್ಬಿಟಲ್ಸ್ಗಳ ಕಾಂಬಿನೇಷನ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗಳನ್ನ ಫಾರ್ಮೇಷನ್ ಮಾಡಿದಾಗ 2 ಫಾರ್ಮ್ ಆಫ್ ಬಾಂಡ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಅಬ್ವಿಯಸ್ಲಿ ಆಸ್ ಯು ನೋ ದಟ್ ಸಿಗ್ಮಾ ಬಾಂಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪೈ ಬಾಂಡ್. ಹಾಗಾದ್ರೆ ಈ ಸಿಗ್ಮಾ ಬಾಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಪೈ ಬಾಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ, ದಟ್ ಇಸ್ ಅ ಕ್ವಶನ್. ಸೊ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸಿಗ್ಮಾ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಇನಿಷಿಯಲಿ ಸಿಗ್ಮಾ ಬಾಂಡ್, ನಾವು ಇಟ್ ಈಸ್ ವಾಟ್ ಸಿಗ್ಮಾ ಮಾಲಿಕ್ಯುಲರ್ ಆರ್ಬಿಟಲ್ ಆ್ಯಂಡ್ ಪೈ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಇದೇನು ಸರ್ ಸಿಗ್ಮಾ ಪೈ ಅಂತ ಬರೀತೀರಾ ಅನ್ಕೋತೀರಾ? ಸೊ ನೋಡಿ, ಅಟಮಿಕ್ ಆರ್ಬಿಟಲ್ಸಲ್ಲಿ ನೀವೇನು ಬರೀತಿದ್ರಿ, 1s, p ಆರ್ಬಿಟಲ್, d ಆರ್ಬಿಟಲ್, f ಆರ್ಬಿಟಲ್ ಬರೀತಿದ್ರಿ.
But in molecular orbitals, there are only two molecular orbitals. One is sigma molecular orbital, second one is pi molecular orbital. Delta nu ide, but E level ಗೆ PU level ಗೆ sigma ಮತ್ತೆ pi ಮಾತ್ರ syllabus ಗೆ ಇಟ್ಟಿದ್ದಾರೆ. Clear? So sigma molecular orbital and pi molecular orbitals. How these are formed? First one is, it is formed by axial overlapping of the atomic orbitals. Sigma molecular orbitals, sigma bond ಕೂಡ ಅಷ್ಟೇ, sigma molecular orbital ಅಷ್ಟೇ. These are always overlap what? Axial overlapping of atomic orbitals. Consider an example, linear combinations of the wave function of 1s orbitals of two atoms gives two sigma molecular orbitals. Out of two sigma molecular orbitals, one is bonding molecular orbital designated as sigma 1s and other is an antibonding molecular orbitals designated as sigma 1s star. Now look at here, 1 and 2. Clear? Now this is what psi 1 and psi 2. Nothing but 1s atomic orbital, and this is also 1s atomic orbitals. It has one electron. Clear? Now it gives two molecular orbitals. Two molecular orbitals. One is what? Combinations. ಈ ಥರ overlap formation ಆಗಿಬಿಟ್ಟು ಎಲೆಕ್ಟ್ರಾನ್ಸ್ಗಳು ಕಂಬೈನ್ ಆಗಿ ಫಾರ್ಮ್ ಆಗಿರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಸಿಗ್ಮಾ 1s ಅಂತ ಕರಿತೀವಿ. Sigma 1s, because it is what? Combinations of atomic orbitals, s atomic orbital. Next second one is what? ಇದೇ ಥರ ಮತ್ತೆ ಕಾಂಬಿನೇಷನ್ ಆಗುತ್ತೆ, ಬಟ್ ಇಲ್ಲಿ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಇಲ್ಲಿ ಹೇಗೆ ತೋರಿಸ್ಬೋದು ನೀವು ಅಂತಂದರೆ, ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ಸ್ ದೂರದಲ್ಲಿ ಇರುತ್ತೆ, ನ್ಯೂಕ್ಲಿಯಸ್ ಹತ್ರ ಇರೋದಿಲ್ಲ, ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಕ್ಲಿಯರ್? ನಾವಿಲ್ಲಿ ಒಂದು ನೋಡ್ ಇದೆ. ಸೊ ಇದನ್ನು ನಾವೇನಂತ ಬರಿತೀವಿ? ಸಿಗ್ಮಾ 1s, ಬಟ್ ಇಟ್ ಈಸ್ ವಾಟ್? ಸ್ಟಾರ್. Sigma 1s star. As you know that if it is star, then this is anti-bonding molecular orbital and this is bonding molecular orbital. ಇಲ್ಲ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತಂದರೆ ವೆರಿ ಸಿಂಪಲ್. ಸೊ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಾದರೆ, ಇಲ್ಲಿ ಎಲೆಕ್ಟ್ರಾನ್ಸ್ ಹೀಗೆ ಬರ್ಕೊಳ್ಳಿ, ಇಲ್ಲಿ ಎಲೆಕ್ಟ್ರಾನ್ಸ್ ಹೀಗೆ ಬರ್ಕೊಳ್ಳಿ, ಇಲ್ಲಿ ನೋಡ್ಸ್ ಇರುತ್ತೆ. ಕರೆಕ್ಟ್? ದಿಸ್ ಇಸ್ ನೋಡ್ ವೇರ್ ಎಲೆಕ್ಟ್ರಾನ್ಸ್ ಈಸ್ 0, ಮ್ಯಾಕ್ಸಿಮಮ್ ಫೈಂಡಿಂಗ್ ಎಲೆಕ್ಟ್ರಾನ್. ಕನ್ಸಿಡರ್ ಇಟ್ ಇಸ್ ABM ಸ್ಟಾರ್, ಅಪ್ಪರ್ ಲೆವೆಲ್, ಆ್ಯಂಡ್ ದಿಸ್ ಇಸ್ ವಾಟ್? ಲೋವರ್ ಲೆವೆಲಲ್ಲಿ ಇರುತ್ತೆ. ಆ ಕಾರಣಕ್ಕೆ ಇಲ್ಲಿ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಮಾಡಿ. ಇಟ್ ಈಸ್ ಸಿಗ್ಮಾ 1s ಆ್ಯಂಡ್ ದಿಸ್ ಈಸ್ BMO. ಕರೆಕ್ಟ್? Correct? Now this is sigma 1s star, that is ABMO, and this is sigma 1s, that is BMO. Now look at here, linear combinations of the wave function of 1s. It is in the form of ಹೇಗಿರುತ್ತೆ? ಸೊ ಹೀಗಿರುತ್ತೆ. ಲೀನಿಯರ್ ಕಾಂಬಿನೇಷನ್ಸ್ ಫಾರ್ಮೇಷನ್ ಆಗಬೇಕಾದ್ರೆ ಫೇವರ್ ಆದಾಗ ಈ ಫಾರ್ಮೇಷನ್ ಆಗುತ್ತೆ, ಫೇವರ್ ಆಗಲಿಲ್ಲ ಅಂದರೆ ಈ ಫಾರ್ಮೇಷನ್ ಆಗಿರುತ್ತೆ. ನಾವು ಔಟ್ ಆಫ್ ಟೂ ಸಿಗ್ಮಾ ಮಾಲಿಕ್ಯುಲರ್ ಆರ್ಬಿಟಲ್ಸ್, ಬೋತ್ ಆರ್ ಸಿಗ್ಮಾ ಮಾಲಿಕ್ಯುಲರ್ ಆರ್ಬಿಟಲ್ಸ್, ಒನ್ ಈಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ designated as sigma 1s, and other is an anti-bonding molecular orbital designated as sigma 1s star. Clear? Sigma 1s star na represent ಮಾಡುತ್ತೆ. ಹಾಗಾದರೆ ಎರಡು ಆಟೋಮಿಕ್ ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಆದಾಗ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ಲೋವರ್ ಫಾರ್ಮಲ್ಲಿರುವಂಥ ಮಾಲಿಕ್ಯುಲರ್ ಆರ್ಬಿಟಲ್ಸ್ನ ಬಾಂಡಿಂಗ್ ಅಂತ ಕರಿತೀವಿ, ಅಪ್ಪರ್ ಫಾರ್ಮಲ್ಲಿರೋದನ್ನು ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸನ್ನು ನಾವು ಸ್ಟಾರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗೆ ನಾವು ಸ್ಟಾರನ್ನು ಹಾಕೋದಿಲ್ಲ. ಕ್ಲಿಯರ್? ನೆಕ್ಸ್ಟ್, ದೆನ್ ವಾಟ್ ಆರ್ ದ ಶೇಪ್ ಆಫ್ sigma ns orbitals? What are the shape of these orbitals, molecular orbitals? ಈಗ ನಿಮ್ಗೆ ಗೊತ್ತಿದೆ, s ಆರ್ಬಿಟಲ್ ಸಿಗಾದರೆ ಸ್ಪೆರಿಕಲ್ ಇರುತ್ತೆ, p ಆರ್ಬಿಟಲ್ ಸಿಗಾದರೆ ಡಂಬೆಲ್ ಶೇಪ್ ಇರುತ್ತೆ, d ಆರ್ಬಿಟಲ್ ಸಿಗಾದರೆ ಡಬಲ್ ಡಂಬೆಲ್ ಶೇಪ್ ಇರುತ್ತೆ. ದೆನ್ ವಾಟ್ ಅಬೌಟ್ sigma atomic orbital? Sigma ns atomic orbital, sigma star ns atomic orbitals. It is quite different from the normal atomic orbitals. Clear? So that's why we are to going to what? Atomic orbitals, that is 1s atomic orbitals, and second one is second s orbitals, that is 1s atomic orbitals. It is combined with another atomic orbitals. It produces what? Molecular orbitals. Clear? So this molecular orbitals, if it is what? Additive ಆಗಿದ್ರೆ, add ಆದರೆ, ಎರಡು add ಆದರೆ, it forms bonding molecular orbitals. ಈ bonding molecular orbitals ನ ಹೇಗೆ ಮಾಡ್ತಾರೆ? Now look at here, they given that in two color. Going to write in two color. Now look at here. So one, okay. ಈ ಥರ electron formation ಆಗಿದೆ. Now it contains one electron and one electron.
bonding molecular orbitals where electrons situated at the nuclei of the molecule. So next, second one is anti-bonding molecular orbitals. Now look at here. Anti-bonding molecular orbitals ಅಲ್ಲಿ ಹೇಗಿರುತ್ತೆ ಅಂದರೆ like this. ಇಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ಇಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ಬಟ್ ನಡುವೆ ಏನಾಗಿದೆ, ದೇರ್ ಇಸ್ ಅ ಲೋಬ್, ಕರೆಕ್ಟ್, ದಟ್ ಇಸ್ ವಾಟ್ ನೋಡ್ ಅಂತ ಕರಿತೀವಿ. ಸೊ ಈ ನೋಡ್ ಇತ್ತು ಅಂತ ಅಂದರೆ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಝೀರೋ ಇರುತ್ತೆ. ಎಲೆಕ್ಟ್ರಾನ್ಸ್ ಅಂದರೆ ಮಿಡ್ ಪೋರ್ಷನ್ಸಲ್ಲಿ, ನ್ಯೂಕ್ಲಿಯರ್ ಪೋರ್ಷನ್ಸಲ್ಲಿ ಝೀರೋ ಇರುತ್ತೆ. ಸೊ ನಾವು ಇಟ್ ಈಸ್ ವಾಟ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆ್ಯಂಡ್ ದಿಸ್ ಇಸ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ನಾವು ಇಟ್ ಈಸ್ ವಾಟ್ ಸಿಗ್ಮಾ ಎಸ್. ಸಿಗ್ಮಾ ಎಸ್ಸಿಗೆ ಇದೇ ಶೇಪ್ ಇರುತ್ತೆ, ಕರೆಕ್ಟ್. ನೆಕ್ಸ್ಟ್ ಸಿಗ್ಮಾ ಸ್ಟಾರ್ ಎಶ್, ಸಾರಿ ಫಿಲಮ್ ಆ್ಯಕ್ಟ್ರಿ ಎಶ್ ಬಂದ್ಬಿಡುತ್ತಲ್ಲ ಇಲ್ಲಿ. ಸಿಗ್ಮಾ ಎಸ್ ಸ್ಟಾರ್ ನಥಿಂಗ್ ಬಟ್ ಇಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ಸ್ಗಳು ಝೀರೋ ಇರುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಟ್ ನ್ಯೂಕ್ಲಿಯಸ್ ಸೈಡ್ ಇರೋದಿಲ್ಲ, ಸಪ್ರೇಟ್ ಇರುತ್ತೆ. ಆ ಸಪ್ರೇಟ್ ಒಂದು ನೋಡು ಕ್ಲಿಯಾರಿಟಿ ಕೊಡುತ್ತೆ ನಮಗೆ ಸಪ್ರೇಟ್ ಆಗಿದೆ ಅನ್ನೋದನ್ನು. ಸೊ ಇಲ್ಲಿ ಸಿಗ್ಮಾ ಎಸ್ ಸ್ಟಾರ್ನ ಯಾವಾಗಲೂ ಫಾರ್ಮೇಷನ್ ಇದ್ದರೂ ಅವುಗಳ ಶೇಪ್ ಇದೇ ಥರ ಇರುತ್ತೆ. ಸಿಗ್ಮಾ ಎಸ್ಗಳ ಶೇಪ್ ಯಾವಾಗಲೂ ಇದೇ ಥರ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಶೇಪ್ ಆಫ್ ದ ದಟ್ ಈಸ್ ವಾಟ್ ಸಿಗ್ಮಾ ಎನ್ ಎಸ್ ಆರ್ಬಿಟಲ್ಸ್. ನೆಕ್ಸ್ಟ್ ಸಿಗ್ಮಾ ಪಿ ಝೆಡ್ ಆರ್ಬಿಟಲ್ಸ್ ಬಂದಾಗ ಈ ಎನ್ ಏನು ರೆಪ್ರೆಸೆಂಟ್ ಮಾಡುತ್ತಂದರೆ ನಂಬರ್ ಆಫ್, ಈಗ ಇದರಲ್ಲಿ 2 ಅಂತಲೇ ಹಾಕ್ಬೋದು, ಸಿಗ್ಮಾ 2 ಪಿ ಝೆಡ್ ಆಗ್ಬೋದು. ನೆಕ್ಸ್ಟ್ ಸಿಗ್ಮಾ ಎನ್ ಎಸ್ ಇದೆಲ್ಲ ಸಿಗ್ಮಾ 1s ಆಗ್ಬೋದು, ಸಿಗ್ಮಾ 2s ಆಗ್ಬೋದು, ಈ ಥರ. ಶೇಪ್ಸ್ ಆಫ್ ಸಿಗ್ಮಾ ಎನ್ ಪಿ ಝೆಡ್ ಆ್ಯಂಡ್ ಸಿಗ್ಮಾ ಸ್ಟಾರ್ ಎನ್ ಪಿ ಝೆಡ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಹೇಗಿರುತ್ತೆ? ಸೊ 2 ಫಾರ್ಮ್ ನಿಮಗೆ ಗೊತ್ತಿದೆ. ಸೊ ಈ ಆಟೋಮಿಕ್ ಆರ್ಬಿಟಲ್ಸ್ಗಳು ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಗುತ್ತೆ. ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆದಾಗ 1 ಫಾರ್ಮ್ ಸೆಟ್ ಬರುತ್ತೆ. ನೆಕ್ಸ್ಟ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆದಾಗ ಬೇರೆ ಫಾರ್ಮ್ ಗೊತ್ತಿದೆ ನಿಮ್ಗೆ, ಅದ್ರ ಬಗ್ಗೆ ಐಡಿಯಾ ಇದೆ. ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಗ್ತಿದೆ ಅಥವಾ ಹೆಡ್ ಆನ್ ಓವರ್ಲ್ಯಾಪಿಂಗ್ ಆಗ್ತಿದೆ ಅಂದರೆ ಇಟ್ ಲೀಡ್ಸ್ ಟು ಫಾರ್ಮ್ ದ ಸಿಗ್ಮಾ ಬಾಂಡ್. ಸೈಡ್ ವೇಸ್ ಅಂತಂದರೆ ದಟ್ ಇಸ್ ವಾಟ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗ್ತಿದೆ ಅಂತಂದರೆ ನಾವು ಯಾವಾಗಲೂ ಅದನ್ನು ಏನಂತ ಕರಿತೀವಿ, ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್, ಇದನ್ನು ಏನಂತ ಕರಿತೀವಿ ನಾವು, ಪೈ ಬಾಂಡ್ ಅಂತ ಕರಿತೀವಿ ಅಲ್ವಾ. ಸೊ ನಾವು ಲುಕ್ ಇಟ್ ಹಿಯರ್, ಕನ್ಸಿಡರ್ಡ್ ದಿಸ್ ಇಸ್ 1 lobe, second lobe, nothing but it is what 1 atomic orbital and it is 1 atomic orbital. This is pz atomic orbital and this is pz atomic orbital. So ಇಲ್ಲಿ px ಆಗಿದೆ, ಸಾರಿ ಇದು pz, clear? So make it pz atomic orbitals. Now 2 atomic orbitals, now 1 atomic orbital, so like this, and next additive process, next second atomic orbital, clear? So now this is what, like this. Now that undergoes. Now look at here, if it is lobe ಏನಾಗಿರುತ್ತೆ, ಸೇಮ್ ಸೈಡಲ್ಲಿ ಲೋಬ್ ಇರುತ್ತೆ, ಕ್ಲಿಯರ್? ಈ ಥರ ಲೋಬ್ ಸೇಮ್ ಸೈಡ್ ಇದೆ ಅಂದ್ಕೊಳ್ಳಿ. ನೌ ಇಟ್ ಬಿಕಮ್ಸ್ ವಾಟ್, ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಗ್ತಿದೆ, ಕ್ಲಿಯರ್? ಸೊ ಇಟ್ ಮೀನ್ಸ್ ವಾಟ್, ಇಟ್ ಈಸ್ ಅ ಕಾಂಬಿನೇಷನ್ ಅಂತ ಅರ್ಥ. ಸೊ ಕಂಬೈನ್ ಆಗ್ತಿದ್ದೀವಿ, ಕನ್ಸ್ಟ್ರಕ್ಟಿವ್ ಫಾರ್ಮಲ್ಲಿ ಆಗ್ತಿದೆ ಅಂತ, ಈ ಥರ ಕನ್ಸ್ಟ್ರಕ್ಟಿವ್ ಫಾರ್ಮಲ್ಲಿ ಆಗ್ತಿದೆ. ನಾವು ಇಟ್ ಈಸ್ ವಾಟ್ ಸಿಗ್ಮಾ ಎನ್ ಪಿ ಎಕ್ಸ್, ಸಿಗ್ಮಾ ಎನ್ ಪಿ ಎಕ್ಸ್ ಆ್ಯಂಡ್ ಸಿಗ್ಮಾ ಎನ್ ಪಿ ಎಕ್ಸ್ ಆಟೋಮಿಕ್ ಆರ್ಬಿಟಲ್ಸ್ಗಳು ಕಂಬೈನ್ ಆಗಿ ಏನು ಫಾರ್ಮೇಷನ್ ಆಗ್ತಿದೆ, ಆಟೋಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿ ಏನಾಗ್ತಿದೆ, ಸಿಗ್ಮಾ ಎನ್ ಪಿ ಎಕ್ಸ್ ಆಟೋಮಿಕ್ ಆರ್ಬಿಟಲ್ಸ್, ಸಾರಿ ಏನೋ ಮಿಸ್ ಆಯಿತು. So that is what, consider these 2 are atomic orbitals, p orbitals, px ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಸಾರಿ. These 2 are px orbitals and this is also px orbitals. So px not pz atomic orbitals. So pz atomic orbitals ಕಂಬೈನ್ ಆಗಿ, ಅಟೋಮಿಕ್ ಆರ್ಬಿಟಲ್ಸ್ ಕಂಬೈನ್ ಆಗಿ ಏನಾಗ್ತಿದೆ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗ್ತಿದೆ. ಒಂಥರ ಹೇಗೆ ಅಂತಂದರೆ ಚಾಕ್ಲೇಟ್ ರ್ಯಾಪರ್ಸ್ ಬರುತ್ತಲ್ಲ, ಚಾಕ್ಲೇಟ್ ರ್ಯಾಪರ್ ಥರನೇ ಇದೆ ನೋಡಿ ಇದು. ಚಾಕ್ಲೇಟ್ ಇದು ಕನ್ಸಿಡರೇಟೆಡ್ ಚಾಕ್ಲೇಟ್ ಆ್ಯಂಡ್ ದೀಸ್ 2 are what, ಸೈಡ್ ರ್ಯಾಪರ್ಸ್, ಕ್ಲಿಯರ್? ಸೈಡ್ ರ್ಯಾಪರ್ಸ್, ಇಟ್ ಮೀನ್ಸ್ ವಾಟ್, ಇಟ್ ಈಸ್ ದ ಕಾಂಬಿನೇಷನ್ಸ್ ಆಫ್ 2 atomic orbitals. ಈ ಆರ್ಬಿಟಲ್ಸ್ಗಳೇನಾಗ್ತಿದೆ ಇಲ್ಲಿ ಕಂಬೈನ್ ಆಗಿ ಈ ಥರ ಸಿಗ್ಮಾ ಎನ್ ಪಿ ಎಕ್ಸ್ ಫಾರ್ಮೇಷನ್ ಆಗ್ತಿದೆ. ಹಾಗಾದರೆ ಇಫ್ ಇನ್ ಕೇಸ್ ಇದು ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆಯ್ತು, ನಾವು ಇಟ್ ಈಸ್ ವಾಟ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆದರೆ ಹೇಗಿರುತ್ತೆ? ಸೊ ನಾವು ಲುಕ್ ಇಟ್ ಹಿಯರ್. ಸೊ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್, ಸೇಮ್ ಲೋಬ್, ಕ್ಲಿಯರ್? ಸೊ ಇಲ್ಲೇನಾಗಿರುತ್ತೆ, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ ನಾವು ಇಟ್ ಈಸ್ ವಾಟ್ ಯೆಲ್ಲೋ ಇನ್ ಕಲರ್, ಕರೆಕ್ಟ್?
ಅಂದರೆ ಅಸಿಮಿಟ್ರಿ ತೋರಿಸ್ಬೇಕಲ್ವ, ಆ ಕಾರಣಕ್ಕೆ. ಸೊ ಯೆಲ್ಲೋ ಕಲರ್ ಇಲ್ಲಿರುತ್ತೆ, ಇಲ್ಲಿರುತ್ತೆ, ಈ ಪ್ಲೇಸಲ್ಲಿ ಇರುತ್ತೆ ಈಗ. ಸೊ ದಿಸ್ ಇಸ್ ವಾಟ್ ಸಿಮೆಟ್ರಿ ಫಾರ್ಮಲ್ಲಿದೆ, ಒಂದೇ ಫಾರ್ಮಲ್ಲಿ ಬರ್ತಿದೆ, ಇದು ಅಪೋಸಿಟ್ ಫಾರ್ಮಲ್ಲಿ ಇದೆ. ಕ್ಲಿಯರ್? ಸೊ ನಾವು ಇಟ್ ಲೀಡ್ಸ್ ಟು ಫಾರ್ಮ್ ವಾಟ್, ಇಟ್ ಲೀಡ್ಸ್ ಟು ಫಾರ್ಮ್ ಈ ಕಾಂಬಿನೇಷನ್ ಮಾಡಿ. ಇಲ್ಲ ನೀವು ಇದನ್ನು ಮೈನಸ್ ಮಾಡಿದ್ರು ಓಕೆ, ಇಲ್ಲ ಪ್ಲಸ್ ಮಾಡಿದ್ರಿ, ಇಲ್ಲಿ ಮೈನಸ್ ಮಾಡಿದ್ರಿ ಅಂದರೆ ಏನಾಗುತ್ತೆ, ಈ ಲೋಪ್ ಕೂಡಬಾರ್ದು. ಸೊ ಇಲ್ಲಿ ಪ್ಲಸ್ ಮಾಡಿದ್ದೀರಾ ಅಂತಂದರೆ ಈ ಲೋಬ್ನ ನೀವು ಕೂಡಿಸಿದ್ರು ಕೂಡ ಇಲ್ಲಿ ಆಪೋಸಿಟ್ ಫಾರ್ಮಲ್ಲಿ ಇರೋದ್ರಿಂದ, ಐ ಮೀನ್ ವಾಟ್ ಇಟ್ ಈಸ್ ಇನ್ ವಾಟ್ ಅಸಿಮೆಟ್ರಿಕ್ ನೇಚರ್ ಇರೋದ್ರಿಂದ ಇಟ್ ಲೀಡ್ಸ್ ಟು ಫಾರ್ಮ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ನಾವು ಲುಕ್ ಇಟ್ ಹಿಯರ್. ಯಾವ ಫಾರ್ಮೇಷನಲ್ಲಿರುತ್ತೆ, ಇಟ್ ಈಸ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಸೊ ನಾವು ಕಾಂಬಿನೇಷನ್ಸ್, ದಟ್ ಇಸ್ ವಾಟ್. ಸೊ ಇಲ್ಲಿ ಪಿಂಕ್ ಕಲರ್ ಇದೆ, ಸೊ ಪಿಂಕ್ ಕಲರ್ ಕಾಂಬಿನೇಷನ್ ಪಿಂಕ್ ಬಂತು. ಸೊ ಈ ಪ್ಲೇಸ್ನಲ್ಲಿ ಪಿಂಕ್ ಕಲರ್ ಇದೆ, ಮೇಕ್ ಇಟ್ ಯೆಲ್ಲೋ ಕಲರ್. ಓಕೆ, ಯೆಲ್ಲೋ ಕಲರ್ ಮಾಡಿದ್ದೀವಿ. ನೆಕ್ಸ್ಟ್ it should be in yellow color. Clear ಆಗುತ್ತಾಗುತ್ತೆ ನೋಡಿ. Now look at here. So this is what pz atomic orbital and this is also pz atomic orbital, but it forms what ನೋಡಿ, ಇಲ್ಲಿ ಈ ಥರ ಫಾರ್ಮೇಷನ್ ಆದಾಗ ನಡುವೆ ಏನು ಬರುತ್ತೆ, ನೋಡ್. ಬಟ್ ಇಲ್ಲಿ ನೋಡಿ, ನೋಡ್ ಇದೆಯಾ, ನೋ. ಸೊ ಹಿಯರ್ ನೋಡ್ ಈಸ್ ವಾಟ್, ಝೀರೋ ನೋಡ್. ಹಿಯರ್ ನೋಡ್, ಒನ್ ನೋಡ್ ಪ್ರೆಸೆಂಟ್ ಇರುತ್ತೆ. ನವ್ ಇಟ್ ಇಸ್ ವಾಟ್ ಸಿಗ್ಮಾ ಎನ್ ಪಿ ಎಕ್ಸ್ ಏನು ಬರಿತೀವಿ ನಾವು, ಸ್ಟಾರ್, ಬಿಕಾಸ್ ಇಟ್ ಈಸ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆ್ಯಂಡ್ ದಿಸ್ ಇಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ನೀವು ಬರೀಬೇಕಾದ್ರೆ ಈಗ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಿರೋದು, ಡಯಾಗ್ರಾಮ್ ಬರೀಬೇಕಾದ್ರೆ ಡಿಫ್ರೆಂಟಾಗಿ ಬರ್ಕೋಬೇಕು. ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ದ ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡಲ್ಲಿ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆಗುತ್ತೆ. ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಆದಾಗ ಅಲ್ಲಿ ಶೇಪ್ ಆಫ್ ದ ಸಿಗ್ಮಾ ಬಾಂಡ್ ಶೇಪ್ಸ್ ನೋಡ್ತಾ ಹೋದರೆ ಪಿ ಆರ್ಬಿಟಲ್ಸ್ಗಳಿಗೆ ಒಂಥರ ಶೇಪ್ಸ್ಗಳು ಬರುತ್ತೆ, ಎಸ್ ಆರ್ಬಿಟಲ್ಸ್ಗಳು ಓವರ್ಲ್ಯಾಪಿಂಗ್ ಆದಾಗ ಒಂಥರ ಶೇಪ್ಗಳು ಬರ್ತಾ ಹೋಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಪೈ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಪೈ ಮಾಲಿಕ್ಯುಲರ್ ಆರ್ಬಿಟಲ್ಸ್ ವಿಚ್ ಆರ್ ಫೌಂಡ್ ಬೈ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆರ್ ಸೈಡ್ವೇಸ್ ಓವರ್ಲ್ಯಾಪಿಂಗ್ ಆಫ್ ಪಿ ಆರ್ಬಿಟಲ್ಸ್ ಆರ್ ಕಾಲ್ಡ್ ಪೈ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಗೊತ್ತಿದೆ ನಿಮಗೆ, ಇದೆಲ್ಲ ಡೀಟೇಲ್ಸ್ ಕಲ್ತಿದ್ದೀರಾ. ಸಿಗ್ಮಾ ಬಾಂಡ್ ಈಸ್ ಮೋರ್ ಸ್ಟ್ರಾಂಗರ್ ದೆನ್ pi bond because the extent of overlapping in sigma bond is maximum and extent of overlapping in pi bond is less. Idu nimage complete ಆಗಿ ಗೊತ್ತಿದೆ. Clear? So now next one is so molecular orbitals. Molecular orbitals which are formed by the overlapping of the now. Next one is hence overlap 2 npx atomic orbitals gives pi npx bond molecular orbitals and pi star npx antibonding molecular orbitals. ಸೇಮ್ ಸಿಗ್ಮಾ ಬಾಂಡ್ ಹೇಗೆ ಓವರ್ಲ್ಯಾಪ್ ಆದಾಗ, ಅಂದರೆ ಎರಡು ಆಟಮಿಕ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆದಾಗ, ಓವರ್ಲ್ಯಾಪಿಂಗ್ ಆದಾಗ ಅಥವಾ ನಾವು ಅದನ್ನು ಮಿಕ್ಸ್ ಅಂತಲೂ ಕರಿಬೋದು, ಓವರ್ಲ್ಯಾಪಿಂಗ್ ಅಂತಲೂ ಕರಿಬೋದು, ಅಥವಾ ಕನ್ಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಅಂತ ಕರೆಯೋದು ಬೆಸ್ಟ್. ಯಾಕಂದರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವೇವ್ ಫಂಕ್ಷನ್. ವೇವ್ ಫಂಕ್ಷನ್ ಇರೋದ್ರಿಂದ ಇಂಟರ್ಫೆರೆನ್ಸ್ ಅನ್ನೋದೊಂದು ಟರ್ಮ್ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಇಂಟರ್ಫೆರೆನ್ಸ್ ಆಫ್ ಟು wave function, it leads to form the bonding molecular orbitals and always another one is anti-bonding molecular orbitals. Now anti-bonding molecular orbitals ಅಥವಾ bonding molecular orbitals ಇಲ್ಲಿ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂದರೆ that is sideways overlapping. sideways overlapping ಮುಖಾಂತರ ಫಾರ್ಮೇಷನ್ ಆಗಿರುತ್ತೆ. Similar overlap to npy orbitals gives pi npy bonding molecular orbital and pi star npy anti-bonding molecular orbital. Now look at here, it means what, ಒಂದು npx atomic ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಆಗಿ ಪ್ಲಸ್ ಎನ್ ಪಿ ಎಕ್ಸ್ ಓವರ್ಲ್ಯಾಪ್ ಆಗಿ ಏನು ಫಾರ್ಮೇಷನ್ ಕೊಡುತ್ತೆ, ಪೈ ಎನ್ ಪಿ ಎಕ್ಸ್ ಆಟಮಿಕ್ ಆರ್ಬಿಟಲ್ನ ಕೊಡುತ್ತೆ, ಜೊತೆಗೆ ಪೈ ಎನ್ ಪಿ ಎಕ್ಸ್ ಸ್ಟಾರ್ನ ಕೊಡುತ್ತೆ ಆ್ಯಂಡ್ ಪೈ ಎನ್ ಪಿ ಎಕ್ಸನ್ನು ಕೊಡುತ್ತೆ. ದಿಸ್ ಇಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಇಟ್ ಇಸ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ನೆಕ್ಸ್ಟ್ ಅಲ್ಲಿ ನಾವು ಫಸ್ಟ್ ಬರೆದಿದ್ದು ಸಿಗ್ಮಾ ಬರೀಬೇಕಾದ್ರಲ್ಲಿ ಝೆಡ್ ಆರ್ಬಿಟಲ್ ಯೂಸ್ ಮಾಡಿದ್ವಿ, ಇಲ್ಲಿ ಎಕ್ಸ್ ಆರ್ಬಿಟಲ್ ಯೂಸ್ ಮಾಡಿದ್ದೀವಿ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವೈ ಆರ್ಬಿಟಲ್. So y orbital plus npy. This is what wave function of y and wave function of another y. Clear? Two atomic orbitals. So combines together to form y npy star. This is antibonding molecular orbitals and this is bonding molecular orbitals. npy baratte. Pi npy star. Clear? This is a pi npx and pi npx star.
ಇಟ್ ಮೀನ್ಸ್ ವಾಟ್, ಎರಡು ಆಟೋಮಿಕ್ ಆರ್ಬಿಟಲ್ಸ್ಗಳು ನೋಡಿ ಸಿಮೆಟ್ರಿಕಲ್ ಸೇಮ್ ಇದೆ, ಬೋತ್ ಆರ್ ಪಿ ಆರ್ಬಿಟಲ್ಸ್, ಬೋತ್ ಆರ್ ಎಕ್ಸ್ ಆರ್ಬಿಟಲ್ಸ್, ಎನರ್ಜಿ ಆಲ್ಮೋಸ್ಟ್ ಏನಾಗಿರುತ್ತೆ ಸೇಮ್ ಇದ್ದೇ ಇರುತ್ತೆ. ಸೊ ಕಾಂಬಿನೇಷನ್ಸ್ ಆಫ್ ದೀಸ್ ಟು comparable energy and shape of the atomic orbitals, they produce two molecular orbitals, one is bonding molecular orbital, second one is anti-bonding molecular orbitals. ಇಲ್ಲಿ ಏನಿರುತ್ತೆ ಅದೇ ಕಾಪಿ, ಬಟ್ ಪೈ ಬರುತ್ತೆ ಬಿಕಾಸ್ ಇಲ್ಲಿ ನಡೆಯುವಂಥ ಓವರ್ಲ್ಯಾಪಿಂಗ್, ಸೈಡ್ ವೇಸ್ ಓವರ್ಲ್ಯಾಪಿಂಗ್, ಹಿಯರ್ ಆಲ್ಸೋ ಸೇಮ್ ಥಿಂಗ್. ಕ್ಲಿಯರ್? ನಾವು ಲುಕ್ ಇಟ್ ಹಿಯರ್, ಶೇಪ್ಸ್ ಆಫ್ NPX, ಶೇಪ್ಸ್ ಆಫ್ P ನೋಡೋದ್ರಲ್ಲಿ ಕ್ವೈಟ್ ಇಟ್ ಈಸ್ ಇನ್ ಎಸ್ ನೋಡಿದ್ರಿ ಕ್ವೈಟ್ ಇಟ್ ಈಸ್ ಇನ್ ವಾಟ್ ಸಿಗ್ಮಾ ಇದರಲ್ಲಿ ನೋಡಿದ್ರಲ್ವಾ, ಸೊ ಇಟ್ ಇಸ್ ಸ್ಪೆರಿಕಲ್ ಫಾರ್ಮಲ್ಲಿ ಸ್ವಲ್ಪ ಸ್ಪೆರಿಕಲಲ್ಲಿ ಇರುತ್ತೆ. ನಾವು ಹಿಯರ್ ಸೊ ದಿ ಗಿವನ್ ದಟ್ ಟೂ ಫಾರ್ಮ್, ನಿಮಗೆ ಅದು ಕಾಣ್ತಿದೆ ಅನ್ಕೋತೀನಿ, ಲೈಕ್ ದಿಸ್ ಲೋಬ್ ಆ್ಯಂಡ್ ಅನದರ್ ಲೋಬ್. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ ಇಟ್ ಈಸ್ ಒನ್ ಅಟಮಿಕ್ ಆರ್ಬಿಟಲ್ಸ್, ಸೇಮ್ ಥಿಂಗ್ ಇಲ್ಲೇನಾಗಿದೆ ಅಪೋಸಿಟ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಟ್ ಈಸ್ ವಾಟ್ ಇನ್ ದಿಸ್ ಫಾರ್ಮ್, ಇಟ್ ಲೀಡ್ಸ್ ಟು ವಾಟ್ ಫಾರ್ಮೇಷನ್ ಆಫ್ ಆ್ಯಂಟಿ-ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಸೊ ಈ ಆ್ಯಂಟಿ-ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ ನೋಡಿ ಲೋಬ್ಸ್ಗಳು ಇವುಗಳ ಸ್ಪೆರಿಕಲ್ ಫಾರ್ಮ್ ಹೀಗೆ ಹೋಗ್ತದೆ, ಸೈಡಿಗೆ ಹೋಗುತ್ತೆ. ಸೊ ಲೈಕ್ ದಿಸ್. ಸೊ ಈ ಫಾರ್ಮಲ್ಲಿ ಬರುವಂಥ ಮಾಲಿಕ್ಯೂಲ್ಸ್ ಆರ್ಬಿಟಲ್ಸ್ಗಳೇನಾಗಿರುತ್ತೆ, ಸೊ ಈ ಫಾರ್ಮಲ್ಲಿ ಸೈಡಲ್ಲಿ ಹೋಗುತ್ತೆ ಈ ಥರ. ಈ ಸೈಡಲ್ ಆರ್ಬಿಟಲ್ಸ್ಗಳು ಹೋಗೋದ್ರಿಂದ ಇಲ್ಲೇನಾಗಿರುತ್ತೆ ಒಂದು ನೋಡ್ಸ್ ಬರುತ್ತೆ. ನಾವು ಲುಕ್ ಅಟ್ ಹಿಯರ್, ಹೌ ಮೆನಿ ನೋಡ್ಸ್ ಇಸ್ ಹಿಯರ್? 2 ನೋಡ್ಸ್. ಹಾಗಾದರೆ ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ 2 ನೋಡ್ಸ್ ಇದೆ ಅಂತಂದರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಎಷ್ಟು ನೋಡ್ಸ್ ಬರಬೇಕು? 200% 1 ನೋಡ್ ಬರಬೇಕು. ಕರೆಕ್ಟ್? ಸೊ ಆ್ಯಂಟಿ ಬಾಂಡಿಂಗಿಂತ ಬಾಂಡಿಂಗಲ್ಲಿ ಯಾವಾಗಲೂ ಏನಾಗಿರುತ್ತೆ 1 ನೋಡ್ ಏನಾಗಿರುತ್ತೆ ಕಮ್ಮಿ ಇರುತ್ತೆ. ನಾವು ದಿಸ್ ಇಸ್ ಆ್ಯಂಟಿ ಬಾಂಡಿಂಗ್, ಸೊ ಅಪೋಸಿಟ್ ಫಾರ್ಮಲ್ಲಿ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ನೋಡಿ ಐ ಮೀನ್ ಏನಿದೆ ಅಪೋಸಿಟ್ ಫಾರ್ಮಲ್ಲಿ ಈ ಥರ ಸೈಡ್ ವೇಸ್ ಫಾರ್ಮಲ್ಲಿ ಓವರ್ಲ್ಯಾಪ್ ಆಗ್ತಾರೆ. ಸೈಡ್ ವೇಸ್ ಓವರ್ಲ್ಯಾಪ್, ಬಟ್ ಇಟ್ ಇಸ್ ನಾಟ್ ಡಿಸ್ಟ್ರಕ್ಟಿವ್ ಓವರ್ಲ್ಯಾಪಿಂಗ್ ಆಗಿರೋದ್ರಿಂದ ವೇವ್ ಫಂಕ್ಷನ್ಸ್ ಅಡಿಷನ್ಸ್ ತೋರಿಸೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ವಾಟ್, ನಾವು ಲುಕ್ ಅಟ್ ಯುವರ್ ಸೇಮ್ ಥಿಂಗ್, ಅಟಮಿಕ್ ಆರ್ಬಿಟಲ್ಸ್ ಪ್ಲಸ್ atomic orbitals. Clear? That leads to form what? That leads to form this kind of that leads to form ether nodes. Okay, now here only one node is there, only one node. Now dear students, if you considered it as NPX, this is also NPX, then it will be what? Pi NPX star. Pi NPX star. Same thing, it is what? NPX, then it is what? Pi NPX molecular orbitals. Because it is what? Atomic orbitals, p orbitals, same atomic orbitals ಇದೆ, it leads to form the pi. Why it is pi? Because it is what? Sideways overlapping, ಇವೆರಡು ಕಂಬೈನ್ ಆಗಿ ಈ ಥರ ಕ್ಲೌಡ್ ಎಲೆಕ್ಟ್ರಾನ್ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಈ ಥರ ಎಲೆಕ್ಟ್ರಾನ್ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಇವುಗಳ ನಡುವೆ ನೋಡ್ ಎಷ್ಟಿರುತ್ತೆ? ಓನ್ಲಿ ಒನ್ ನೋಡ್. ಹಿಯರ್ 2 ನೋಡ್ಸ್ ಇಸ್ ಪ್ರೆಸೆಂಟ್, 2 ಗ್ಯಾಪ್ ಇದೆ ನೋಡಿ, 2 ನೋಡ್ಸ್ ಪ್ರೆಸೆಂಟ್ ಆಗಿರುತ್ತೆ. ಕ್ಲಿಯರ್? ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಫೋಕಸ್ ಮಾಡ್ತಾರೆ, ಕೇರ್ಫುಲ್ಲಾಗಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ವಾಟ್? How these atomic orbitals are going to represent. Clear? ಇದಕ್ಕಂತಲೇ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ನ ಕೊಡ್ತಾರೆ ಅವರು. ಆ ಗ್ರಾಫಿಕಲ್ ರೆಪ್ರೆಸೆಂಟೇಷನಿಗೆ ನಾವೇನಂತ ಕರಿತೀವಿ? ಎನರ್ಜಿ ಲೆವೆಲ್ ಡಯಾಗ್ರಾಮ್. This energy level diagram which represents the formations of the atomic orbitals in that molecular orbitals, where bonding molecular orbitals and anti-bonding molecular orbitals and atomic orbitals also can be represented through this diagram. ಸೊ ಈ ಡಯಾಗ್ರಾಮ್ ನಿಮಗೆ ತುಂಬ 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 ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ ಏನಿದೆಯಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಸಲ ಈ ಕಾನ್ಸೆಪ್ಟ್ ಮೇಲೆ ಬಾಂಡ್ ಆರ್ಡರ್ ಅಂತ ಬರುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಬರುತ್ತೆ, ಬಾಂಡ್ ಲೆಂತ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಯಾವುದ್ರಲ್ಲಿ ಸೇಮ್ ಇರುತ್ತೆ ಕೇಳ್ತಾರೆ, ಬಾಂಡ್ ಆರ್ಡರ್ ಸೇಮ್ ಯಾವುದ್ರಲ್ಲಿ ಇರುತ್ತೆ ಕೇಳ್ತಾರೆ, ಬಾಂಡ್ ಆರ್ಡರ್ ಬೇಸಲ್ಲಿ ಸ್ಟೆಬಿಲಿಟಿ ಯಾವುದು ಇರುತ್ತೆ ಜಾಸ್ತಿ ಇರುತ್ತೆ ಅಂತ ಕೇಳ್ತಾರೆ. ಇದಿಷ್ಟು ತುಂಬ ಇಂಪಾರ್ಟೆಂಟ್. ನಾವು ಲುಕ್ ಅಟ್ ಹಿಯರ್, energy level diagram is the graphical representation of all the molecular orbitals in the increasing order of energy. So increasing order of energy ನಲ್ಲಿ molecular orbitals ಮತ್ತು atomic orbitals ಗಳನ್ನ ಹೇಗೆ ಅರೇಂಜ್ ಮಾಡೋದು ಅಂತ ಹೇಳ್ತಾರೆ. ಫಸ್ಟ್ ಒನ್ ಬೈ ಒನ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಸ್ ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಇಟ್ ಈಸ್ ಫಾರ್ಮ್ಡ್ ಬೈ ದ ಲೀನಿಯರ್ ಕಾಂಬಿನೇಷನ್ಸ್ ಆಫ್ 2 ಆಟಮ್ಸ್ ಆಫ್ ಹೈಡ್ರೋಜನ್. ಎಲ್ಲವೂ ಕೂಡ ಲೀನಿಯರ್ ಕಾಂಬಿನೇಷನ್ಸ್ನಲ್ಲೇ ಆಗಿರುತ್ತೆ, ಬಟ್ ಅದರಲ್ಲಿ ಟೈಪ್ ಬರುತ್ತೆ. That is what? Additive and second one is subtractive. Both is destructive and constructive and destructive.
The molecular orbital energy level diagram for H2 molecule is very simple, dear students. Now look at here. Considered, so ನಿಮಗೆ ಆಲ್ರೆಡಿ ನಾನು ಬರೆದಿದ್ದೀನಿ ಇದನ್ನೀಗ. This is what energy. Clear? ಇದೊಂದು ಡಯಾಗ್ರಾಮ್. ಇದರಲ್ಲಿ ಫಸ್ಟ್ ಏನು ಬರೀತೀರಿ? Energy. Next atomic orbital. Next here also atomic orbital. So ಈ ಥರ symmetrical form ಅಲ್ಲಿರೋ atomic orbitals ಬರ್ಕೋತೀರಿ. Now it is 1s atomic orbital. And this is 1s atomic orbital of what? Hydrogen, and this is also hydrogen. So it contains one electron and it also contains one electron, opposite direction bardeni. By combinations of two atomic orbitals, as you know that two molecular orbitals is formed. Two molecular orbitals will be formed. So in that, lower molecular orbital is called as bonding molecular orbital, upper is what? Anti-bonding molecular orbital. Clear? Antibonding molecular orbital. Now this is the combinations of s orbital, that's why it is s. Overlapping is what? Sigma, that's why sigma ironta orbital idu 1s orbital, so that is 1s. Now it is what? Sigma 1s, ಇಲ್ಲಿ ಏನು ಬರ್ದಿರ್ತೀರೋ ಅದೇ ಬರೀರಿ, ಇಲ್ಲೇನು ಹಾಕ್ತೀರಿ? ಸ್ಟಾರ್ ಹಾಕ್ತೀರಿ. Clear? Now electron should be filled according to Hofbauer, Hund's and Pauli's exclusion principle or Pauli's principle. So one electrons ಈ ಆರ್ಬಿಟಲಿಗೆ ಬಂದು ಕೂತ್ಕೊಂತು, ಸೇಮ್ ಥಿಂಗ್ ಈ ಆಟಮಿಕ್ ಆರ್ಬಿಟಲ್ಸ್ನ ಎಲೆಕ್ಟ್ರಾನ್ಸು ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ನಾವು 2 electrons is filled in molecular orbitals, that is bonding molecular orbital. ಇಲ್ಲಿ ಫಿಲ್ ಆದಮೇಲೆ ಇಲ್ಲಿ ಎಲೆಕ್ಟ್ರಾನ್ಸ್ ಹೋಗ್ಬೇಕು, ಕರೆಕ್ಟ್? ಸೊ ಫಿಲ್ ಎಲೆಕ್ಟ್ರಾನ್ಸ್ ಫಿಲ್ ಆಯಿತು. ಸೊ ನಾವು ಇದನ್ನು ಏನು ಮಾಡಬೇಕು? ನೀವೀಗ ಈ ಥರ ಡಯಾಗ್ರಾಮ್ ಬರೀತೀರಿ, ಈ ಥರ ಬರೆದು ಅದಕ್ಕೆ ಲಿಂಕ್ ಕೊಡಬೇಕು. ಈಸಿ ಇದೆ ಅಲ್ವಾ? ಈ ಥರ. Now this is what molecular orbital energy level diagram for hydrogen molecule. ನಿಮಗೆ ಬೋರ್ಡ್ ಎಕ್ಸಾಮ್ನಲ್ಲಿ ಇದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಹೈಯರ್ ಲೆವೆಲ್ ಮಾಲಿಕ್ಯೂಲ್ಸ್ ಇದ್ದರೆ 3 ಮಾರ್ಕ್ಸಿಗೆ ಕೇಳಿದ್ರು ಕೇಳ್ಬೋದು. Now this is molecular orbital energy level diagram. I have given here what? ಈ ಥರ ಫಾರ್ಮಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಬೇಗ ಅರ್ಥ ಆಗಿ ಅಂತ. ಎಸ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗುತ್ತೆ. Now it is what? H2 molecules. H combines together to form H2. ಸೊ ನೋಡಿ ಇಲ್ಲಿ ಕಂಬೈನ್ ಆಗಿಲ್ಲ, ವೇಕೆಂಟ್ ಇದೆ. ಅದಕ್ಕೆ ನೋಡ್ ಎಷ್ಟಿದೆ? 1 ನೋಡ್ ಇದೆ. ಇಲ್ಲಿ ಎಷ್ಟಿರುತ್ತೆ? ನೋಡ್ 0. ಇದಕ್ಕಿಂತ ಇದಕ್ಕೆ ನೋಡ್ ಎಷ್ಟಾಗಿರುತ್ತೆ? 1 ಕಮ್ಮಿ. ನಥಿಂಗ್ ಬಟ್ 1 - 1 is what? 0 obviously. ಸೊ ದಿಸ್ ಇಸ್ ಮಾಲಿಕ್ಯುಲರ್ ಆರ್ಬಿಟಲ್ ಆಫ್ ಹೈಡ್ರೋಜನ್. ಇದನ್ನು ನಾವು AO ಅಂತ ಕರಿತೀವಿ. ಇದನ್ನು ಆಲ್ಸೋ ನಾವು ಏನಂತ ಕರಿತೀವಿ? ಇದನ್ನು AO ಅಂತ ಕರಿತೀವಿ. ಕ್ಲಿಯರ್? ದಿಸ್ ಇಸ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. This is molecular orbitals. This is what is that? Atomic orbitals. Now what is bond order? The bond order in H2 molecule is, ನಿಮಗೆ ಆಲ್ರೆಡಿ ಒಂದ್ಸಲ ನಾನು ಸ್ಟಾರ್ಟಿಂಗಲ್ಲೇ ಬಾಂಡ್ ಆರ್ಡರ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ಬಟ್ ಇನ್ನೊಂದು ಮೆಥಡ್ ಇಲ್ಲಿದೆ. ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು ಹಾಫ್ ಇಂಟು NB minus NA. Half into NB minus NA. NB nothing but bonding electrons and this is anti-bonding. Bonding electrons, bonding molecular orbital ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಆಂಟಿಬಾಂಡಿಂಗ್ ಅಲ್ಲಿ ಎಷ್ಟಿದೆ, ಇದನ್ನು ನಾವು ನೋಡೋದಿಲ್ಲ, ಇದನ್ನು ಮಾತ್ರ ನೋಡೋದು. ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಹಾಫ್ ಇಂಟು ಬಾಂಡಿಂಗ್ ಅಲ್ಲಿ ಎಷ್ಟಿದೆ? 2 electrons 2 ಮೈನಸ್ ಆಂಟಿಬಾಂಡಿಂಗ್ 0. ನಾವು ದಟ್ ಈಕ್ವಲ್ಸ್ ಹಾಫ್ ಇಂಟು 2, that is 2 ones are 2 ones are nothing but 1 is the answer. Bond order for hydrogen molecule is, it is molecule, it is atom. Molecule is 1. That's why hydrogen always have only one bond, covalent bond. ಅರ್ಥ ಆಗ್ತಿದೆ? ಹೈಡ್ರೋಜನ್ ನಡುವೆ ಯಾವಾಗಲೂ ಒಂದೇ ಬಾಂಡ್ ಇರುತ್ತೆ. H2 ಮಾಲಿಕ್ಯೂಲ್ ಅಂತ ಬರಿತೀರಂದ್ರೆ ಈ ಮಾಲಿಕ್ಯೂಲ್ಗಳಲ್ಲಿ ಎಷ್ಟು ಬಾಂಡ್ ಇರುತ್ತೆ? ಓನ್ಲಿ 1 ಬಾಂಡ್ ಇರುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ? ಬಾಂಡ್ ಆರ್ಡರ್ ಅಂತ ಕರಿತೀವಿ. ಕ್ಲಿಯರ್? ಸೊ ನಿಮಗೆ ಗೊತ್ತಿದೆ ಬಾಂಡ್ ಆರ್ಡರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್. ಬಾಂಡ್ ಆರ್ಡರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್. ಬಾಂಡ್ ಆರ್ಡರ್ ಜಾಸ್ತಿ ಆದಾಗ ಬಾಂಡ್ ಲೆಂತ್ ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಬಾಂಡ್ ಆರ್ಡರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್. ಇದು ನಿಮಗೆ ತಲೆಯಲ್ಲಿ ನೀಟಾಗಿ ಇಟ್ಕೊಂಡಿರಬೇಕು, ಇದ್ರ ಮೇಲೆ ಕಾಂಪಿಟೇಟಿವ್ ಕ್ವಶನ್ಸ್ ಕೇಳ್ತಾರೆ. ಸೊ ಕ್ಲಿಯರ್? ಸೊ ನೆಕ್ಸ್ಟ್ ವಾಟ್ ಅಬೌಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ? ಸೆಕೆಂಡ್ ಒನ್ ಈಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಹೇಗೆ ಫೈಂಡ್ ಔಟ್ ಮಾಡೋದು? ಮ್ಯಾಗ್ನೆಟಿಕ್ ಪ್ರಾಪರ್ಟಿನಲ್ಲಿ ನೋಡಿ, ಈಗ ಬೇಸಿಕ್ ಇಲ್ಲಿ ಕಲ್ತ್ಕೋಬೇಕಾಗಿರೋದು ನೀವು 2 ಟೈಪ್. ಒನ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡಯಾಮ್ಯಾಗ್ನೆಟಿಕ್. ಪ್ಯಾರಾಮ್ಯಾಗ್ನೆಟಿಕ್ and second one is diamagnetic. Paramagnetic and second one is diamagnetic. Paramagnetic ಅಲ್ಲಿ ಏನಾಗುತ್ತೆ, ಡಯಾಮ್ಯಾಗ್ನೆಟಿಕ್ ಏನಾಗುತ್ತೆ? ಪ್ಯಾರಾಮ್ಯಾಗ್ನೆಟಿಕ್ ಅಲ್ಲಿ
ಯಾವಾಗಲೂ ಹಾಫ್ ಫಿಲ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆರ್ ಹಾಫ್ ಫಿಲ್ಡ್ ಅನ್ನೋದಕ್ಕಿಂತ ನೀವು ಇನ್ನೂ ನೆನಪಾಗಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಅಂದ್ಕೊಳ್ಳಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲೇನಾಗಿರುತ್ತೆ, ಎಲೆಕ್ಟ್ರಾನ್ಸ್ಗಳು ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ಗಳೇನಾಗಿರುತ್ತೆ ಪೇರ್. ಸೊ ಈ ಥರ ಪೇರ್ ಎಲೆಕ್ಟ್ರಾನ್ಸ್ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇವುಗಳ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ರಾಕ್ಷನ್ ಇರೋದಿಲ್ಲ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಅಟ್ರಾಕ್ಷನ್ ಏನಾಗಿರುತ್ತೆ ಇರುತ್ತೆ. ಆ ಕಾರಣಕ್ಕೆ ಇವುಗಳನ್ನು ನಾವು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ, ಇದನ್ನು ಡಯಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಹಾಗಾದರೆ ಡಯಾಮ್ಯಾಗ್ನೆಟಿಕ್ ಆಗಿರುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ ಹೈಡ್ರೋಜನ್. ನಾವು ಲುಕ್ ಅಟ್ ಹಿಯರ್, ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವೇನು ಮಾಡಬೇಕು, ಮಾಲಿಕ್ಯುಲರ್ ಆರ್ಬಿಟಲ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕು. ಈ ಥರ ಕ್ಲಿಯರ್. ಇಲ್ಲೇನಿದೆ ಎಲೆಕ್ಟ್ರಾನ್ಸ್, ಟೂ ಎಲೆಕ್ಟ್ರಾನ್ಸ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್. ಇದು ವೇಕೆಂಟ್, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಇಲ್ಲಿ ಏನಾದ್ರು ಒಂದಿತ್ತು ಅಂದರೆ ಪ್ಯಾರಾಮ್ಯಾಗ್ನೆಟಿಕ್ ಆಗ್ತಿತ್ತು, ಬಟ್ ಇಲ್ಲೇನಿದೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಇನ್ನೊಂದು ಕ್ಲೂ ಏನಂತಂದರೆ, ಈವನ್ ನಂಬರ್ಸ್ ಬರ್ತಿದೆ ಅಂತಂದರೆ ಡಯಾಮ್ಯಾಗ್ನೆಟಿಕ್ ಪಕ್ಕ, ಆಡ್ ನಂಬರ್ಸ್ ಬರ್ತಿದೆ ಅಂದರೆ ಪ್ಯಾರಾಮ್ಯಾಗ್ನೆಟಿಕ್. ಎಕ್ಸೆಪ್ಷನ್ ಒಂದು ಕೇಸ್ಗೆ ಅದು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಕ್ಲಿಯರ್. ದಿಸ್ ಇಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಬೌಟ್ ವಾಟ್ ದಟ್ ಈಸ್ ಹೈಡ್ರೋಜನ್. ಹಾಗಾದರೆ ಹೈಡ್ರೋಜನ್ ನಾನು ಹೇಳ್ಕೊಟ್ಟಿದ್ದೀನಿ. ನಿಮಗೆ ಹೋಮ್ವರ್ಕು ಹೀಲಿಯಂ. ಇದೇ ಥರ ಡಯಾಗ್ರಾಮ್ ಬರೀರಿ, ಹೀಲಿಯಮಿಗೆ ಆನ್ಸರ್ ಬರೀತಾ ಹೋಗಿ. ಕ್ಲಿಯರ್. ಸೊ ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಒನ್ ಈಸ್ ಮಾಲಿಕ್ಯುಲರ್ ಆರ್ಬಿಟಲ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ ಲಿಥಿಯಂ ಮಾಲಿಕ್ಯೂಲ್. ಸೊ ಲಿಥಿಯಂ ಮಾಲಿಕ್ಯೂಲ್ ಅಟಾಮಿಕ್ ನಂಬರ್, ಈಗ ಅಟಾಮಿಕ್ ನಂಬರ್ ಆಫ್ ಲಿಥಿಯಂ ಈಸ್ 3. ನಾವು ಮಾಲಿಕ್ಯೂಲ್ಸ್ ನಥಿಂಗ್ ಬಟ್ ಲಿಥಿಯಂ 2 ಮಾಲಿಕ್ಯೂಲ್ಸ್ ಆಗಿರೋದ್ರಿಂದ 3 + 3 ಎಷ್ಟು ಎಲೆಕ್ಟ್ರಾನ್ಸ್ ಬರುತ್ತೆ, 6 ಎಲೆಕ್ಟ್ರಾನ್ಸ್ ಬರುತ್ತೆ. ಹೈಡ್ರೋಜನ್ ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಏನು ಬರೀತೀರಿ, σ1s. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಮಾಲಿಕ್ಯೂಲ್ ಬರೆಯೋದಾದರೆ σ1s ಬರೀತೀರಿ. ಕರೆಕ್ಟ್. σ1s ಇಲ್ಲೇನು ಬರೀತೀರಿ, ಸ್ಟಾರ್. ಈ σ1s ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇತ್ತು, 2 ಎಲೆಕ್ಟ್ರಾನ್ಸ್ ಇತ್ತು. ಇಲ್ಲೆಷ್ಟಿತ್ತು, 0. ಸೊ ದಟ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಹೈಡ್ರೋಜನ್ ಮಾಲಿಕ್ಯೂಲ್. ನಾವು ವಾಟ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಲಿಥಿಯಂ ಮಾಲಿಕ್ಯೂಲ್? ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 6 ಎಲೆಕ್ಟ್ರಾನ್ಸ್ ಇದೆ. ನೋಡಿ ನೆನ್ಪಿಟ್ಕೋಬೇಕು, σ1s ಬರೀತೀರಿ, σ1s ಸ್ಟಾರ್ ಬರೀತೀರಿ. ನೆಕ್ಸ್ಟ್ σ1s ಆದಮೇಲೆ σ2s ಅಂತ ಬರುತ್ತೆ. σ2s ಇದು ಬಾಂಡಿಂಗ್ ಮಾಲಿಕ್ಯುಲರ್ ಆದರೆ ಇನ್ನೊಂದು ಯಾವುದು ಇರುತ್ತೆ, ಆಂಟಿ ಬಾಂಡಿಂಗ್ ಇದ್ದೇ ಇರಬೇಕು, σ2s. ಕರೆಕ್ಟ್. ಸೊ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟು ಹೇಳಿದ್ದಾರೆ, 6 ಎಲೆಕ್ಟ್ರಾನ್. ಬಿಕಾಸ್ 1 ಲಿಥಿಯಮ್ ಇಂದ 3 ಅಟಮಿಕ್ ನಂಬರ್ ಆದರೆ 2 ಲಿಥಿಯಮ್ ನಥಿಂಗ್ ಬಟ್ ಅಟಮಿಕ್ ನಂಬರ್, ಒಂದರದ್ದು ಲಿಥಿಯಂ 3 ಅಂದರೆ 3 ಎಲೆಕ್ಟ್ರಾನ್ಸ್. 2 ಲಿಥಿಯಮ್ ಇದೆ ಅಂದರೆ 6 ಎಲೆಕ್ಟ್ರಾನ್ಸ್. ನಾವು ಡಿಸ್ಟ್ರಿಬ್ಯೂಟ್ ದ ಎಲೆಕ್ಟ್ರಾನ್ಸ್ ಹಿಯರ್, 2 ಎಲೆಕ್ಟ್ರಾನ್ಸ್ ದೆನ್ 2 ಎಲೆಕ್ಟ್ರಾನ್ಸ್. ಬಿಕಾಸ್ ಎಸ್ ಆರ್ಬಿಟಲ್ನಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗಬೇಕು. ಪಿ ಆರ್ಬಿಟಲಿಗೆ ಬಂದಾಗ ಸಿಂಗಲ್ ಎಲೆಕ್ಟ್ರಾನ್ ದೆನ್ ಪೈರ್ ಅಪ್. ಕ್ಲಿಯರ್. ನಾವು 2 ಟೋಟಲ್ 6 ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಹಾಗಾದ್ರೆ ಇದನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ, ನಾವು ಲುಕ್ ಅಟ್ ಹಿಯರ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ σ1s to σ1s2 ಸ್ಟಾರ್, σ2s to σ2s ಸ್ಟಾರ್. ಇದನ್ನು ಬರೀಲಿಲ್ಲದ್ರೂ ಪರವಾಗಿಲ್ಲ, ಬಿಕಾಸ್ ನಿಮಗೆ 6 ಎಲೆಕ್ಟ್ರಾನ್ಸ್ ಮಾತ್ರ ಇದೆ, ಇಷ್ಟು ಬರೆದ್ರೆ ಸಾಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಬರ್ಕೊಂಡ್ರಿ ಫಾರ್ ಮಾಲಿಕ್ಯೂಲ್. ದಿಸ್ ಇಸ್ ಫಾರ್ ಮಾಲಿಕ್ಯೂಲ್, ನಾಟ್ ಫಾರ್ ಎಲಿಮೆಂಟ್. ಎಲಿಮೆಂಟ್ ಆದರೆ 1s to 2s 1 ಬರೀತೀರಿ. ಮಾಲಿಕ್ಯೂಲಿಗಾದರೆ σ1s to σ*1s to σ2s to ಬರೀಬೇಕು. ಕ್ಲಿಯರ್. ನಾವು ಬಾಂಡ್ ಆರ್ಡರ್ ಅದಕ್ಕಿಂತ ಮುಂಚೆ ಮಾಲಿಕ್ಯೂಲ್ಸ್ ಡಯಾಗ್ರಾಮ್ ನೋಡ್ಕೊಳ್ತಾ ಹೋಗೋಣ. ಲಿಥಿಯಮಿಗೆ ಸಿಮಿಲರ್ ಟು ದಟ್ ಒನ್, ಇಲ್ಲೇನು ಬರೀತೀರಿ, ಎನರ್ಜಿ. ಕ್ಲಿಯರ್. ಫಸ್ಟ್ 1s ಅಟಾಮಿಕ್ ಆರ್ಬಿಟಲ್, 1s2 ಬರೀತೀರಲ್ವ, ಅದೇ ಥರ 2 ಎಲೆಕ್ಟ್ರಾನ್ಸ್ ಇಲ್ಲಿ ಫಿಲ್ ಆಗುತ್ತೆ. ಅದೇ ಥರ ಲಿಥಿಯಮಿಗೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ, 1s2. ಕ್ಲಿಯರ್. ನೆಕ್ಸ್ಟ್, ಕಾಂಬಿನೇಷನ್ಸ್ ಆಫ್ 2 atomic orbitals produce 2 molecular orbitals, that is BMO and this is ABMO. ಇಲ್ಲಿ ನೋಡಿ ಡಯಾಗ್ರಾಮ್ನಲ್ಲಿ ಬರೀಬೇಕಾದ್ರೆ ಅಟಮಿಕ್ ಆರ್ಬಿಟಲ್ಸ್ಗಿಂತ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಎನರ್ಜಿ ಏನಾಗಿದೆ, ಕಮ್ಮಿ, ಬಟ್ ಸ್ಟೆಬಿಲಿಟಿ ಜಾಸ್ತಿ. ಇದಕ್ಕೆ ಎನರ್ಜಿ ಜಾಸ್ತಿ, ಸ್ಟೆಬಿಲಿಟಿ ಕಮ್ಮಿ. ಕ್ಲಿಯರ್. ನಾವು ಡಿಸ್ಟ್ರಿಬ್ಯೂಟ್ ದೀಸ್ ಎಲೆಕ್ಟ್ರಾನ್ಸ್. ನಾವು ಇಟ್ ಇಸ್ ವಾಟ್ σ1s and σ1s star. Distribute these electrons. Now 1 electrons here, another electron here, opposite spin. 1 electron goes here and another electron here. Clear. 2 + 2 4 electrons. 4 electrons illide. Next level ಯಾವುದು, ಆರ್ಬಿಟಲ್, ಅಟಮಿಕ್ ಆರ್ಬಿಟಲ್ಸ್. 1s2 ಆದಮೇಲೆ 2s1. ಕರೆಕ್ಟ್. ಇದು ಆಟಮಿಕ್ ಆರ್ಬಿಟಲ್ಸ್. ಆಟಮಿಕ್ ಆರ್ಬಿಟಲ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಿರಲ್ಲ, 1s2 2s2 ಆ ಥರ, ಅದನ್ನು ಇಲ್ಲಿ ಬರ್ಕೋಬೇಕು. 1s ಅಂತಂದರೆ 2 ಎಲೆಕ್ಟ್ರಾನ್ಸ್, 2s ಅಂದರೆ 1 ಎಲೆಕ್ಟ್ರಾನ್ ಇದೆ. ಸೇಮ್ ಸಿಮಿಲರ್ ಟು ದಟ್ ಒನ್. ನಾವು ಹಿಯರ್ ಆಲ್ಸೋ ಸೇಮ್ ಥಿಂಗ್. ಏನು ಬರೀತೀರಿ ಇಲ್ಲಿ, 2s
electron ಎಷ್ಟು ಬರೀತೀರಿ 1 electron because it is on lithium atom and this is also lithium atom. 2 electrons plus 3 that is 1 lithium, 2 plus 1 3 that is lithium. Now ಇಲ್ಲಿ electron distribution ಆಯಿತು. Now combinations of these two atomic orbitals ನೋಡಿ ಯಾವಾಗಲೂ ಈ ಡಯಾಗ್ರಾಮ್ ಬರೀಬೇಕಾದ್ರೆ ಚೂರು ಲೋವರ್ ಪೋರ್ಷನಿಂದ ಬರೀತಾ ಹೋಗಿ. ಸೊ ಆಗ ಡಯಾಗ್ರಾಮ್ ಬರೆಯೋಕ್ಕೆ ಈಸಿ ಅನಿಸುತ್ತೆ. Sorry. Now this is what atomic orbital. ಇಲ್ಲಿ molecular orbitals 1 and molecular orbitals 2. Clear? Now this is 2s and this is 2s. It contains 1 electron. It contains also 1 electron. So opposite spin ಅಲ್ಲಿ ಬರ್ಕೊಳ್ಳಿ. Okay. Now ಈ ಎರಡು electrons ಎಲ್ಲಿಗೆ ಬರುತ್ತೆ? ಈ ಪ್ಲೇಸಿಗೆ ಬರುತ್ತೆ. Now it is what sigma 2s and this is sigma 2s star. ಫಿಲ್ ಮಾಡಲಿಕ್ಕೆ ಎಲೆಕ್ಟ್ರಾನ್ಸ್ ಇಲ್ಲ ಬಿಕಾಸ್ ಅಟಾಮಿಕ್ ಆರ್ಬಿಟಲ್ಸ್ ಇರೋ ಎರಡು ಎಲೆಕ್ಟ್ರಾನ್ಸ್ ಇಲ್ಲಿದೆ. ನಾವು ಲುಕ್ ಅಟ್ ಹಿಯರ್ 2 + 1 3 2 + 1 3 ಟೋಟಲ್ 6 ಎಲೆಕ್ಟ್ರಾನ್ಸ್. ಮಾಲಿಕ್ಯುಲರ್ ಆರ್ಬಿಟಲ್ಸ್ ನೋಡಿ 2 + 2 + 4 4 + 2 6 ಎಲೆಕ್ಟ್ರಾನ್ಸ್ ಕಂಪ್ಲೀಟಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ನೆಕ್ಸ್ಟ್ ರಂಗೋಲಿ, ಈ ಥರ ರಂಗೋಲಿ ಬರೋದ್ರೆ ಮುಗೀತು. ನಾವು ಲುಕ್ ಅಟ್ ಹಿಯರ್ ಇಷ್ಟೇ. ದಿಸ್ ಇಸ್ ಅಬೌಟ್ ವಾಟ್ molecular orbital energy level diagram for lithium molecule. These are what bonding molecular orbitals, bonding molecular, anti-bonding, anti-bonding. ಹಾಗಾದರೆ ಇಲ್ಲಿ 2 + 2 ಟೋಟಲ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಎಷ್ಟಿದೆ? 4 ಇದೆ. ಆಂಟಿ ಬಾಂಡಿಂಗ್ ಎಷ್ಟಿದೆ? 2 ಎಲೆಕ್ಟ್ರಾನ್ಸ್ ಇದೆ. ಬಾಂಡ್ ಆರ್ಡರ್ ಈಸಿ, ದಟ್ ಈಸ್ ವಾಟ್ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ಇಂಟು NB - NA. ಕರೆಕ್ಟ್? ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಎಷ್ಟಿದೆ? ಇಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟಿದೆ? 4 ಮೈನಸ್ ಆಂಟಿ ಬಾಂಡಿಂಗಲ್ಲಿ 2. 4 - 2 ನಥಿಂಗ್ ಬಟ್ ವಾಟ್ 2 ಹಾಫ್ ಇಂಟು 2 ಅಂದರೆ ದಟ್ ಈಸ್ 1. ಸೊ ಆ ಕಾರಣಕ್ಕೆ ಲೀಥಿಯಂನಲ್ಲಿ ಬಾಂಡ್ ಆರ್ಡರ್ ಏನಾಗಿರುತ್ತೆ? ಓನ್ಲಿ 1. ದಟ್ಸ್ ವೈ ದೀಸ್ ಆರ್ ಕಾಲ್ಡ್ ಆಸ್ ಮಾನೋ ಅಟಾಮಿಕ್, ಎಸ್ ದಟ್ ಈಸ್ ವಾಟ್ ಮಾನೋವೇಲೆಂಟ್, ನಾಟ್ ಮಾನೋ ಅಟಾಮಿಕ್, ಮಾನೋವೇಲೆಂಟ್. ಸಿಂಗಲ್ ವೇಲೆನ್ಸಿ ಇರುತ್ತೆ ಇವುಗಳಲ್ಲಿ. ಅರ್ಥ ಆಗ್ತಿದೆ ಅಲ್ವಾ? ಮಾನೋವೇಲೆಂಟ್ ಅಂತಲೂ ಕರಿಬೋದು, ಮಾನೋ ಅಟಾಮಿಕ್. ಸೊ ಸಿಂಗಲ್ ವೇಲೆಂಟ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆ ಕಾರಣಕ್ಕೆ ಇಲ್ಲಿ ಬಾಂಡ್ ಆರ್ಡರ್ ಯಾವಾಗಲೂ ಏನಾಗಿರುತ್ತೆ? 1 ಆಗಿರುತ್ತೆ. ಇಟ್ಸ್ ವೆರಿ ಈಸಿ ಇರೋವಂಥದ್ದು. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ತೀರಾ? ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇಲ್ಲಿ ನೋಡಬೇಕು. ಪೇರ್ ಇದೆ, ಕಂಪ್ಲೀಟ್ಲಿ ಪೇರ್. ಪೇರ್ ಆಗಿದೆ ಅಂದರೆ ಏನು? ಡಯಾಮ್ಯಾಗ್ನೆಟಿಕ, ಪ್ಯಾರಾಮ್ಯಾಗ್ನೆಟಿಕ, ಡಯಾಮ್ಯಾಗ್ನೆಟಿಕ? ಎಸ್, ಅಬ್ವಿಯಸ್ಲಿ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ಸ್. ಸೊ ದಿಸ್ ಇಸ್ ಅಬೌಟ್ ಲಿಥಿಯಂ ಮಾಲಿಕ್ಯೂಲ್. ಸೊ ಇದೇ ಥರ ಬೇರೆ ಬೇರೆ ಮಾಲಿಕ್ಯೂಲ್ಸ್ಗಳನ್ನು ಕೊಟ್ಟಾಗ ಆರ್ಬಿಟಲ್ಸ್ಗಳ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರೆಯೋಕ್ಕಿಂತ ಮುಂಚೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಅದಕ್ಕಿಂತ ಮುಂಚೆ ಯಾವ ಎಲಿಮೆಂಟ್ ಕೊಡ್ತಿದ್ದಾರೆ, ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ದಟ್ ಎಲಿಮೆಂಟ್. ಈಗ 2 ಎಲಿಮೆಂಟ್ ಕೊಟ್ಟಿದ್ದಾರೆ. ಈಗೆಲ್ಲ ಏನು ಸಿಮೆಟ್ರಿಕಲ್ ಮಾಲಿಕ್ಯೂಲ್ಸ್, ದಟ್ ಈಗ ಲಿಥಿಯಂ, ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್ ಈ ಥರ. ಸೊ ಇವುಗಳ ಬಗ್ಗೆ ನೀವು ಫಸ್ಟ್ ನಿಮಗೆ ಐಡಿಯಾ ಇರಬೇಕು. ಅದಾದಮೇಲೆ ಏನು ಮಾಡ್ತಾರೆ, ಹೈಯರ್ ಲೆವೆಲಲ್ಲಿ ಈ ಕಾನ್ಸೆಪ್ಟನ್ನು ಹೈಯರ್ ಲೆವೆಲಲ್ಲಿ ಏನು ಮಾಡ್ತಾರೆ, ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ಕಾರ್ಬನ್ ಕೊಡ್ತಾರೆ, ನೈಟ್ರೋಜನ್ ಕೊಡ್ತಾರೆ, CN ಸೈನೈಡ್. ಈ ಗ್ರೂಪಿಗೆ ಬಾಂಡ್ ಆರ್ಡರ್ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗಿರುತ್ತೆ, ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರೀರಿ ಅಂತ ಕೇಳ್ತಾರೆ. ಸೊ ಕೇರ್ಫುಲ್ಲಾಗಿ ಇದನ್ನು ಬರೆಯೋದು ಗೊತ್ತಿರಬೇಕು. ಕ್ಲಿಯರ್? ನಾವು ನೆಕ್ಸ್ಟ್ ಒನ್ ಈಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಅಬ್ವಿಯಸ್ಲಿ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸರಿ, ಅದು ಹೈಡ್ರೋಜನ್ ಕೊಟ್ಟಿದ್ದೀನಿ, ದಟ್ ಇಸ್ ಲೀಥಿಯಂ. ಕ್ಲಿಯರ್? ಸೊ ಲೀಥಿಯಂ ಈ ಥರ ಡಯಾಗ್ರಾಮ್ಸ್ನ ನೀವು ಫಸ್ಟೇ ನೀವು ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಬರೆಯೋಕ್ಕೆ ಅನುಕೂಲ ಆಗುತ್ತೆ. ಸೊ ಆಲ್ರೆಡಿ ನಾನು ಈ ರೆಪ್ರೆಸೆಂಟೇಷನ್ಸ್ನ ಬರೆದಿದ್ದೀನಿ. ನಾವು ನೆಕ್ಸ್ಟ್ ಒನ್ ಈಸ್, ಸೊ ನಾವು ಡಿಯರ್ ಸ್ಟೂಡೆಂಟ್ಸ್ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್ ಮಾಲಿಕ್ಯೂಲ್. ಸೊ ಕೆಲವರಿಗೆ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು. ಅದಕ್ಕೆ ಏನು ನೆನ್ಪಿಟ್ಕೋಬೇಕು, ಲೆಸ್ ದೆನ್ 15 ಅಟೋಮಿಕ್ ನಂಬರ್. ಅಟೋಮಿಕ್ ನಂಬರ್ 15 ಅನ್ನೋದಕ್ಕಿಂತ ಎಲೆಕ್ಟ್ರಾನ್ಸ್ ಅಂದ್ಕೊಳ್ಳಿ, ಇನ್ನೂ ತುಂಬ ಈಸಿ. ಲೆಸ್ ದೆನ್ 15 ಎಲೆಕ್ಟ್ರಾನ್ಸ್. ಹೇಗೆ ಬರೀಬೇಕು ಕಾನ್ಫಿಗರೇಷನ್? ಸಿಗ್ಮಾ 1s ಸ್ಟಾರ್, ಸಿಗ್ಮಾ 2s, ದೆನ್ ಸಿಗ್ಮಾ 2s ಸ್ಟಾರ್ ಬರೆದ್ರಿ. ನೆಕ್ಸ್ಟ್ ಆಕ್ಸಿಜನಿಗಾಗಲೂ 8 ಅಟೋಮಿಕ್ ನಂಬರ್ ಇರುತ್ತೆ, 16 ಇರುತ್ತೆ. ಅದಕ್ಕಿಂತ ಮುಂಚೆ ಇರೋವಂಥದ್ದು ಯಾವುದು? ನೈಟ್ರೋಜನ್. 14 15 ಅಂತಂದ್ರೆ ನೈಟ್ರೋಜನ್. ಇಲ್ಲಿ 2pz ಏನು ಬರುತ್ತೆ? 2pz. ಅದಾದಮೇಲೆ ಪೈ 2px ಈಸ್ ಈಕ್ವಲ್ ಟು ಪೈ 2py. ಕ್ಲಿಯರ್? ನೆಕ್ಸ್ಟ್ ಸೊ 2 2 4 4 + 2 6 6 + 2 8 8 + 2 10 11 12 13 14. ಕ್ಲಿಯರ್? ಸೊ ಈ ಥರ
15 ಎಲೆಕ್ಟ್ರಾನ್ಸ್ ಒಳಗಡೆ ಬಂದಾಗ ಈ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕು ಮಾಲಿಕ್ಯೂಲಿಗೆ. ಕ್ಲಿಯರ್? ಗ್ರೇಟರ್ ದೆನ್ 15 ಬಂದರೆ ವೆರಿ ಸಿಂಪಲ್. ಇದು ಲೆಸರ್ ದೆನ್ 15 ಅಂದರೆ ಇನ್ನೊಂದು ಇಲ್ಲಿ ಬರೆಯೋದು ಮತ್ತೆ ಪೈ ಟು ಪಿ ಎಕ್ಸ್ ಸ್ಟಾರ್ ಈಸ್ ಈಕ್ವಲ್ ಟು ಪೈ ಟು ಪಿ ವೈ ಸ್ಟಾರ್. ಕ್ಲಿಯರ್? ನೆಕ್ಸ್ಟ್ ಸಿಗ್ಮಾ ಟು ಪಿ ಝೆಡ್ ಬರೆದಿದ್ದೀರಂದರೆ ಇದಕ್ಕೆ ಆ್ಯಂಟಿ ಬಾಂಡಿಂಗ್ ಬರೀಬೇಕು. ದಟ್ ಈಸ್ ಸಿಗ್ಮಾ ಟು ಪಿ ಝೆಡ್ ಸ್ಟಾರ್. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 15. ಕ್ಲಿಯರ್? ನಾವು ಇಫ್ ಇಟ್ ಈಸ್ ಗ್ರೇಟರ್ ದೆನ್ 15 ಆದರೆ ವೆರಿ ಸಿಂಪಲ್, ಈ ಒಂದೇ ಒಂದು ಗ್ರೂಪನ್ನು ಎತ್ತಿ ಇಲ್ಲಿಗೆ ಹಾಕಿ ಮುಗೀತು. ಹೇಗೆ? ಸಾರಿ, ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಈ ಕಾನ್ಫಿಗರೇಷನ್ ಏನಿದೆ ಅಲ್ಲ, ಇಟ್ ಈಸ್ ಗ್ರೇಟರ್ ದೆನ್ 15. ನೆಕ್ಸ್ಟ್ ಲೆಸ್ ದೆನ್ 15 ಅಂತ ಆದಾಗ, ಲೆಸ್ ದೆನ್ 15 ಅಂತ ಬಂದಾಗ, ಸೊ ಈ 2pz ಅನ್ನು ಎಲ್ಲಿ ಮಾಡಬೇಕು? ಇಲ್ಲಿ ಬರೀರಿ 2pz. ಕ್ಲಿಯರ್? ನೆಕ್ಸ್ಟ್ 2pz ಆದಮೇಲೆ ಇದೇನಿದೆ? ಪೈ ಟು ಪಿ ಎಕ್ಸ್ ಇಸ್ ಈಕ್ವಲ್ ಟು ಪೈ ಟು ಪಿ ವೈ. ಪೈ ಟು ಪಿ ವೈ ಸ್ಟಾರ್. ಇಲ್ಲೇನಿರುತ್ತೆ? ಸಿಗ್ಮಾ ಟು ಪಿ ಝಡ್ ಸ್ಟಾರ್ ಆ್ಯಸ್ ಇಟ್ ಈಸ್. ಹಾಗಾದರೆ ಇಲ್ಲೇನು ಬರುತ್ತೆ? ಪೈ ಟು ಪಿ ಎಕ್ಸ್ is equal to pi to p y. Here pi to p y. Next as it is, ಇದು ಬ್ಯಾಕ್ ಸೈಡ್ ಏನಿರುತ್ತೆ ಹಾಗೆ. ಇದೊಂದು ಕಾಂಬಿನೇಷನ್, ನೆಕ್ಸ್ಟ್ ಇದೊಂದು ಕಾಂಬಿನೇಷನ್ ಇದೆ. ಇದೇ ಥರ ಬರೀತಾ ಹೋಗಬೇಕು. ಕ್ಲಿಯರ್? ಸೊ ಡಯಾಗ್ರಾಮಲ್ಲಿ ಹೈಯರ್ ಲೆವೆಲ್ ಬರೀತಾ ಹೋಗ್ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ತಾ ಹೋಗ್ತೀವಿ ನಾವು. ಈ ಸ್ಟ್ರಕ್ಚರ್ನ ಸ್ಕಿಪ್ ಮಾಡ್ತೀವಿ. ಬಾಕ್ಸ್ ಬರಿತೀವಲ್ಲ, 1s ಸಿಗ್ಮಾ ಬಾಂಡ್ 1s ಸ್ಟಾರ್ ಸಿಗ್ಮಾ ಬಾಂಡ್ ಏನಿದೆ ಇದನ್ನು ನಾವೇನು ಮಾಡ್ತೀವಿ? ಸ್ಕಿಪ್ ಮಾಡ್ತೀವಿ. ಉಳಿದಿದ್ದನ್ನು ಮಾತ್ರ ಬರೀತಾ ಹೋಗ್ತೀವಿ. ಕ್ಲಿಯರ್? ಹಾಗಾದರೆ ಈಗ ಅವ್ರು ಕೊಟ್ಟಿರೋದು ಯಾವ ಮಾಲಿಕ್ಯೂಲ್? ಕಾರ್ಬನ್ ಮಾಲಿಕ್ಯೂಲ್. What is the configuration of carbon molecule? It is less than 15 ಇರೋದ್ರಿಂದ ಏನು ಮಾಡ್ತೀರಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಸಿಗ್ಮಾ 1s2 ಸ್ಟಾರ್, ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2 ಸಿಗ್ಮಾ 2pz2 ಆ್ಯಂಡ್ ದೆನ್ ಪೈ ಟು ಪಿ ಎಕ್ಸ್ ಟು ಪೈ ಟು ಪಿ ವೈ 2. ಈ ಥರ ಕಾನ್ಫಿಗರೇಷನ್ ಬರುತ್ತೆ. ಸಿಗ್ಮಾ 1s this is 2, this is star 2, sigma 2s 2, sigma star 2s 2, total 8 electrons ಆಯಿತು. ನೆಕ್ಸ್ಟ್ ಸಿಗ್ಮಾ 2p z2 because it is greater than 16 configurations, I mean 2pz configurations ಬರ್ಕೋತೀರಿ ಇದು. ನೆಕ್ಸ್ಟು ಪೈ 2px is equal to ಪೈ 2py. ಕ್ಲಿಯರ್? ಸೊ 2 to 10 ಎಲೆಕ್ಟ್ರಾನ್ಸ್ ಆಗಿದೆ, 11 ಎಲೆಕ್ಟ್ರಾನ್ಸ್. ನೋಡಿ ಪೈ ಬಂದಾಗ ಸಿಂಗಲ್ ಫಿಲ್ ಮಾಡೋದು. ಪೈ 11 12 ಇಲ್ಲೇನು ಮಾಡ್ತೀರಾ? ಸೊ ಇಲ್ಲೊಂದು ಸಿಂಗಲ್ ಎಲೆಕ್ಟ್ರಾನ್ಸ್. ಕಾರ್ಬನ್ ನಥಿಂಗ್ ಬಟ್ 6, 2 ಕಾರ್ಬನ್ ಅಂತಂದರೆ 12 ಎಲೆಕ್ಟ್ರಾನ್ಸ್ ಆಗುತ್ತೆ. 12 ಎಲೆಕ್ಟ್ರಾನ್ಸ್ನ 2 + 2 4, 4 + 2 8, 8 + 2 10, 10 + 2 2 + 2 4, 4 + 2 6, 6 + 2 8, 8 + 2 10. ಸೊ ಇದು ಬರೋದಿಲ್ಲ. 10 ಆದಮೇಲೆ 11 + 1 12 ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಷನ್ಸ್ ಆಗುತ್ತೆ. Now the molecular energy level diagram for what is that? Carbon molecules ಗಳಿಗೆ molecular energy level diagram ಹೇಗೆ ಬರೀತೀರಿ? Dear students, will skip this one. ಇದನ್ನು ಸ್ಕಿಪ್ ಮಾಡ್ತೀನಿ, ಡೈರೆಕ್ಟ್ 2s ಗೆ ನಾನು ಹೋಗ್ತೀನಿ. Now 2s atomic orbitals and another 2s atomic orbitals of other carbon atom. Now it contains 2s, ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? 1s2 2s2 2p2, nothing but here 2 electrons, here 2 electrons. Combinations of the 2 atomic orbitals produce 2 molecular orbitals. Correct? Now it is what? Sigma 2s and sigma 2s star. We'll skip this one. ಇದನ್ನು ಸ್ಕಿಪ್ ಮಾಡ್ತಿದ್ದೀನಿ, ಇದನ್ನು ಮಾತ್ರ ಬರಿತಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. Now 1 electron from here, another electron from here, 1 electrons, another electrons. 2 + 2 4, 2 + 2 4 electrons distribution ಆಯಿತು. Next what? Pi 1s2 ಆಯಿತು, 2s2 2p2. p ಆರ್ಬಿಟಲ್ಸ್ ಎಷ್ಟು ಬಾಕ್ಸ್ ಇರುತ್ತೆ? 3 ಬಾಕ್ಸ್ ಇರುತ್ತೆ. as you know that 1 2 3. next here also 3 boxes, 1 2 3 boxes, 1 2 3 ಇರುತ್ತೆ. 2p2 nothing but 1 electron here, 2px ಅಲ್ಲಿ 1 electron ಇರುತ್ತೆ, 2py ನಲ್ಲಿ 1 electron ಇರುತ್ತೆ, 2pz ಅಲ್ಲಿ ಇರೋದಿಲ್ಲ, 2px 2py. clear? now this is what 2px orbitals and this is also 2px orbitals. Combinations of these orbitals produces, ನೋಡಿ ಸಿಗ್ಮಾ ಎಸ್ ಆದಮೇಲೆ ಯಾವುದಿದೆ? 2pz ಆರ್ಬಿಟಲ್ ಇದೆ. ಆ ಕಾರಣಕ್ಕೆ ಇಲ್ಲೇನು ಬರ್ಕೋತೀವಿ ನಾವು? 2pz ಆರ್ಬಿಟಲ್ ಬರ್ಕೋತೀವಿ. ನಾವು ಇಟ್ ಈಸ್ ವಾಟ್? 2pz ಅಟಮಿಕ್ ಆರ್ಬಿಟಲ್. 2pz ಅಟಮಿಕ್ ಆರ್ಬಿಟಲ್ ಆದಮೇಲೆ ಏನಿದೆ? ಪೈ 2px ಪೈ 2py.
That's why we are going to write 2 boxes here. ಈ ಥರ 2 ಬಾಕ್ಸ್ ಬರೀತೀವಿ. One is pi 2p x box and another one is pi 2p y box. Clear? So ಈ ಆರ್ಬಿಟಲ್ಸ್ಗಳನ್ನ ಚೂರು ಅಪ್ಪರ್ ಲೆವೆಲಲ್ಲಿ ಬರ್ಕೊಳ್ಳಿ, ಯಾಕಂದರೆ ಎನರ್ಜಿ ಲೆವೆಲ್ ಅಲ್ಲಿ ಯಾವಾಗಲೂ ಆಟಮಿಕ್ ಆರ್ಬಿಟಲ್ಸ್ ಏನಿರುತ್ತೆ ಅಪ್ಪರ್ ಲೆವೆಲಲ್ಲೇ ಇರುತ್ತೆ. ಕರೆಕ್ಟ್? ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗಿಂತ ಅಪ್ಪರ್ ಲೆವೆಲಲ್ಲಿ ಇರುತ್ತೆ. ಸಿಮಿಲರ್ ಟು ದಿಸ್, 1 electron, 2 electrons. Clear? This is 2px orbital and this is also 2px orbital. Clear? Next ಇದ್ರ ಮೇಲೆ ಏನಿರುತ್ತೆ, as you know the 2pz ಇಲ್ಲಿದೆ ಅಂತಂದರೆ ಇದರ ಆ್ಯಂಟಿ ಬಾಂಡಿಂಗ್ ಇರುತ್ತೆ. ಆ್ಯಂಟಿ ಬಾಂಡಿಂಗಲ್ಲಿ ಈ ಥರ ಆರ್ಬಿಟಲ್ಸ್ಗಳನ್ನ ಬರ್ಕೋತೀರಿ, 2 orbitals, and last one is ಆ್ಯಂಟಿ ಬಾಂಡಿಂಗ್ 2pz orbital, sigma 2pz, and this is pi 2px star, this is pi 2py star, and this is sigma 2pz star. Now 1 electron distributed here and another electrons here. Opposite formula ಆಯಿತು. 1 electron ಇಲ್ಲಿದೆ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ನೋಡಿ ಅದಕ್ಕೆ ಕಾನ್ಫಿಗರೇಷನಲ್ಲಿ pi 2px ಅಲ್ಲಿ ಒಂದಿದೆ, pi 2px y ಅಲ್ಲಿ ಒಂದಿದೆ. ಸೊ 1 ಎಲೆಕ್ಟ್ರಾನ್ ಇದೆ. ಕ್ಲಿಯರ್? ನಾವು ಜಸ್ಟ್ ರೈಟ್ ರಂಗೋಲಿ. ಗೊತ್ತಿದೆ ನಿಮಗೆ ರಂಗೋಲಿ ಬಿಡಿಸೋದು, ರಂಗೋಲಿ ಬಿಡಿಸಿ ಅಷ್ಟೇ, ಮತ್ತೇನಿಲ್ಲ. ನಾವು ಲುಕ್ ಅಟ್ ಹಿಯರ್ ಎಲೆಕ್ಟ್ರಾನ್ಸ್. ಸೊ ಇಷ್ಟೇ, ಡಯಾಗ್ರಾಮ್ ಬರೆಯೋದು ತುಂಬ ಈಸಿ. ಇದು ಚೂರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಇದೇನಪ್ಪ ಏನೇನೋ ಬರೆದ್ಬಿಟ್ರು ಅಂತ ಅನಿಸುತ್ತೆ. ತಲೆ ಕೆಡಿಸ್ಕೋಬೇಡಿ, ಅರ್ಥ ಆದರೆ ತುಂಬ ಈಸಿ. ನನಗಿಂತ ಸ್ಪೀಡಾಗಿ ನೀವೇ ಬರೀತಾ ಹೋಗ್ತೀನಿ. ಕ್ಲಿಯರ್? ಸೊ ನಾವು ದಿಸ್ ಇಸ್ ವಾಟ್ ಆರ್ಬಿಟಲ್ಸ್. ಈ ಕಾಂಟ್ರಿಬ್ಯೂಷನ್ಸ್ ಏನಿರಲ್ಲ ಅಪ್ಪರ್ ಫಾರ್ಮಲ್ಲಿ. ನಾವು ಲುಕ್ ಅಟ್ ಹಿಯರ್ ಟೋಟಲ್ ಎಲೆಕ್ಟ್ರಾನ್ಸ್ 2 + 2 4 ಎಲೆಕ್ಟ್ರಾನ್ಸ್. ಬಾಂಡಿಂಗಲ್ಲಿ 2 ಇರುತ್ತಲ್ಲಿ ಹಿಂದ್ಗಡೆ ಎಲೆಕ್ಟ್ರಾನ್ಸು, ಆ್ಯಂಟಿ ಬಾಂಡಿಂಗಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ನಾವು ಕನ್ಸಿಡರ್ ಆ್ಯಂಟಿ ಬಾಂಡಿಂಗಲ್ಲಿ 2 + 2 4, 4 + 2 6, 6 + 1 7 + 1 8. ಸೊ ಹಾಗಾದರೆ ಬಾಂಡ್ ಆರ್ಡರ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಹಾಫ್ ಇಂಟು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಆ್ಯಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್, ಹಾಫ್ ಇಂಟು ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ 2 + 2 4, 4 + 2 6, 6 + 2 8, 8 minus 2 + 2 4 electrons. Correct? 8 minus 4 nothing but 4. So that is 2. That's why ಕಾರ್ಬನ್ ಮಾಲಿಕ್ಯೂಲ್ ಬರೀಬೇಕಾದ್ರೆ ನಾವು ಏನು ಬರಿತೀವಿ, C ಡಬಲ್ ಬಾಂಡ್ C ಅಂತಲೇ ಬರೆಯೋದು. ಆದರೆ ಬಾಂಡ್ ಆರ್ಡರ್ ಎಷ್ಟಿರುತ್ತೆ, 2 is the bond order. Clear? So this is about energy level diagram for which molecule? Carbon molecule. Dear students, this is what one carbon and this is another carbon. This is AO atomic orbital, this is also atomic orbital, this is bonding molecular orbitals, and this is anti-bonding molecular orbitals. This is C2 molecule, carbon molecule. This is carbon and this is also carbon. Combinations of 2 carbon wave function, atomic orbitals of 2 carbon combines together to form bonding molecular orbitals and anti-bonding molecule. ಈ ಥರ ಡಯಾಗ್ರಾಮ್ ಬರೀಬೇಕು. 3 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್. ಬಾಂಡ್ ಆರ್ಡರ್ ಗೊತ್ತಾಯಿತು. ದೆನ್ ವಾಟ್ ಅಬೌಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ? ನೋಡಿ ಇಲ್ಲಿ ಕಂಪ್ಲೀಟ್ ಎಲೆಕ್ಟ್ರಾನ್ ಫೀಲ್, ಕಂಪ್ಲೀಟ್ ಫೀಲ್, ಕಂಪ್ಲೀಟ್ ಫೀಲ್, ಕಂಪ್ಲೀಟ್ ಫೀಲ್, ಕಂಪ್ಲೀಟ್ ಫೀಲ್. ವಾಟ್ ಅಬೌಟ್ ದಿಸ್ ಒನ್? ಹಾಫ್ ಫೀಲ್ಡ್. ದಟ್ಸ್ ವೈ ದೀಸ್ ಆರ್ ವಾಟ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಪ್ಯಾರಾಮ್ಯಾಗ್ನೆಟಿಕ್ ಯಾವ ಫಾರ್ಮಲ್ಲಿ ಬರುತ್ತೀವೋ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ನ ಎಕ್ಸಿಬಿಟ್ ಮಾಡ್ತಿರುತ್ತೆ. ನಾವು C2 molecule. So carbon molecule is, they given that what, ಏನಾದರೂ ಮಿಸ್ ಮಾಡಿದ್ವಾ? ಕಾನ್ಫಿಗರೇಷನ್ ಸ್ವಲ್ಪ ಮಿಸ್ ಆಗಿದೆ. ಸಾರಿ. ಇಲ್ಲಿ ಏನಾಗಿದೆ ಅಂತಂದರೆ, ಸೊ ಈ ಆರ್ಬಿಟಲ್ ಫಸ್ಟ್ ಬರಬೇಕು, ಈ ಆರ್ಬಿಟಲ್ ನೆಕ್ಸ್ಟ್ ಹೋಗಬೇಕು. ಸೊ ದಟ್ಸ್ ವೈ ಆ ಥರ ಆಗೋದಾದರೆ, ಸೊ 2 ಎಲೆಕ್ಟ್ರಾನ್ಸ್, ಇಲ್ಲೊಂದು ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ, ಇಲ್ಲೊಂದು ಎಲೆಕ್ಟ್ರಾನ್ಸ್ ಫಿಲ್ ಆಗುತ್ತೆ. ನಥಿಂಗ್ ಬಟ್ ಇಟ್ ಶುಡ್ ಬಿ ಇನ್ ಮಿಡಲ್. ಲೆಸ್ ದೆನ್ 15 ಎಲೆಕ್ಟ್ರಾನ್ಸ್ ಬಂತು ಅಂದರೆ, ಸಿಗ್ಮಾ 2pz ಅನ್ನೋದು ಈ ಥರ ನಡುವೆ ಬರಬೇಕು. ಕರೆಕ್ಟ್? pi 2px is equal to pi 2py. Here also pi 2px is equal to pi 2py star. ಸೊ ಇವೆರಡರ ನಡುವೆ ಬರಬೇಕು. ಗೊತ್ತಾಗಲಿಲ್ಲ ಅಂದರೆ ಹೇಗೆ ಮಾಡಬೇಕು ಅಂದರೆ, ನೈಟ್ರೋಜನ್ ಅಂತ ನೆನಪು ಮಾಡ್ಕೊಳ್ಳಿ. ನೈಟ್ರೋಜನ್ ನಡುವೆ ನಥಿಂಗ್ ಬಟ್ 2pz ಆಟಮಿಕ್ ಆರ್ಬಿಟಲ್. ಈಗ ನೈಟ್ರೋಜನ್ ಸೇರಿಸಿದ್ರೆ ಎಷ್ಟಾಗುತ್ತೆ? 14 ಎಲೆಕ್ಟ್ರಾನ್ಸ್. ಇಟ್ ಇಸ್ ವಾಟ್ ಲೆಸ್ ದೆನ್ 15 ಇರೋದ್ರಿಂದ 2pz ಅನ್ನೋದು ಈ ಪೈ ಆರ್ಬಿಟಲ್ಸ್ಗಳ ಒಳಗಡೆ ಬರಬೇಕು. ನಾನು ಚೂರು ಕನ್ಫ್ಯೂಸ್ ಆದೆ, ಸಾರಿ. ಸೊ ಇದನ್ನು
ಇಂಟರ್ಚೇಂಜ್ ಮಾಡಿದ್ವಿ ಅಂದರೆ ನಾವು ಇಟ್ ಬಿಕಮ್ಸ್ ವಾಟ್, ಇದನ್ನು ಇಂಟರ್ಚೇಂಜ್ ಮಾಡಿದ್ವಿ ಅಂದರೆ ಒಂದು ಎಲೆಕ್ಟ್ರಾನ್ ಇಲ್ಲಿ, ಒಂದು ಎಲೆಕ್ಟ್ರಾನ್ ಇಲ್ಲಿ, ನೆಕ್ಸ್ಟ್ ಎಲೆಕ್ಟ್ರಾನ್ ಪೇರ್ ಅಪ್. ಸೊ ಇಲ್ಲಿ ಇರೋದಿಲ್ಲ, ಕರೆಕ್ಟ್. ಸೊ ಇಲ್ಲಿ ಇರೋದಿಲ್ಲ. ನಾವು ಇಟ್ ಈಸ್ ವಾಟ್ 2 electrons 2. ನಾವು ಇಟ್ ಶುಡ್ ಬಿ ವಾಟ್, ಸಾರಿ ಮಿಸ್ ಆಯಿತು. Now it is what sigma 1s, sigma 1s, sigma 2s, sigma 2s, pi 2px is equal to pi 2py, then sigma 2pz. Clear? Now look at here, 2 electrons star 2 electrons, 2 electrons star 2 electrons. Next here 2 electrons, 2 electrons, because 1 1 1 1, 2 plus 2 4, 4 plus 2 6, 6 plus 2 8, 8 plus 4 12. Now bond order, little confusion. Bond order, that is half into Nb minus Na. Clear? So that is half into bonding electrons is what, 2 plus 2 4, 4 plus 4 8 electrons, 8 minus antibonding is what, 4 electrons. That is answer is final answer 2. 8 minus 4 is 4, 2 4s are 8 minus 4 ಎಷ್ಟಾಗಿರುತ್ತೆ, 4 ಬರುತ್ತೆ. 2 2s are 4. ಬಾಂಡ್ ಆರ್ಡರ್ಸ್ ಬರುತ್ತೆ, ಕಾರ್ಬನ್ ಕಾರ್ಬನ್ ನಡುವೆ ಬಾಂಡ್ ಆರ್ಡರ್ ಕರೆಕ್ಟ್ ಇದೆ. ಬಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗೆ ಬಂದಾಗ ಎಲ್ಲ ಕಡೆನೂ ಪೇರಪ್ ಆಗಿರೋದ್ರಿಂದ ಇಟ್ ಈಸ್ ಡಯಾಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್ ಕನ್ಫ್ಯೂಷನ್ಸ್ ಚೂರು ಮಿಸ್ ಆಯ್ತಲ್ಲಿ ಡಯಾಗ್ರಾಮ್ ಬರೀಬೇಕಾದ್ರೆ, ಏನು ಅನ್ಕೋಬೇಡಿ. ಇಟ್ ಶುಡ್ ಬಿ ವಾಟ್, ಸಿಗ್ಮಾ 2pz, ಇಟ್ ಈಸ್ ಪೈ 2px, ಪೈ 2py. ಬರೀಬೇಕಾದ್ರೆ ಮಿಸ್ಟೇಕ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಕ್ಲಿಯರ್? ದಿಸ್ ಇಸ್ ಅಬೌಟ್ ವಾಟ್, ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆ್ಯಂಡ್ ದೆನ್ bond order and magnetic property of the carbon. Next one is oxygen. Oxygen. ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತಿದ್ದೀನಿ, ಆಲ್ರೆಡಿ ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ದಟ್ ಈಸ್ ಹೀಲಿಯಂ. ಹೀಲಿಯಮ್ನು ಕೊಟ್ಟಿದ್ದೀನಿ. ನಾವು ಇನ್ನೊಂದು ಹೋಮ್ವರ್ಕ್ ಬರ್ಕೊಳ್ಳಿ, ನೈಟ್ರೋಜನ್. N2 ಬರೀಬೇಕು. ಈಗ ಕಾನ್ಫಿಗರೇಷನ್ ಬರೋದಿಲ್ಲ, ಇದೇ ಥರ ಯೂಸ್ ಮಾಡ್ಕೊಂಡು ಬರೀರಿ. ನೆಕ್ಸ್ಟ್ ಒನ್ ಈಸ್ ವಾಟ್, ದಟ್ ಈಸ್ ಆಕ್ಸಿಜನ್ ಮಾಲಿಕ್ಯೂಲ್. ಲಾಸ್ಟ್ ಎಕ್ಸಾಂಪಲ್ ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. N2 molecule, sorry oxygen molecule, linear combinations ಅಲ್ಲಿ ಫಾರ್ಮೇಷನ್ ಆಗಿರುತ್ತೆ, ಗೊತ್ತಿದೆ ನಿಮಗೆ. ದಿಸ್ ಇಸ್ ವಾಟ್, ಗ್ರೇಟರ್ ದೆನ್ 15 ಆಗಿರೋದ್ರಿಂದ ಸಿಗ್ಮಾ 2pz ಮೊದಲೇ ಬಂದಿರುತ್ತೆ. ಸಿಗ್ಮಾ 2pz ಮೊದಲೇ ಬಂದಿರುತ್ತೆ. ಲೆಸ್ಸರ್ ದೆನ್ 15 ಆದರೆ ಸಿಗ್ಮಾ 2pz ಎಷ್ಟು ಬರುತ್ತೆ ನೆನ್ಪಿಟ್ಕೋಬೇಕು, ಮಿಡಲ್ ಆಫ್ ವಾಟ್, ಪೈ 2px, ಇಲ್ಲಿ ಸಿಗ್ಮಾ 2pz ಬರುತ್ತೆ ಆ್ಯಂಡ್ ಇಲ್ಲಿ ಸಿಗ್ಮಾ 2pz ಬಂದಿರುತ್ತೆ. ಐ ಮೀನ್ ಪೈ 2px, ಸಿಗ್ಮಾ 2pz, ಪೈ 2px ಸ್ಟಾರ್ ಕಾಂಬಿನೇಷನ್ ಬರುತ್ತೆ. ಸೊ ಇದಕ್ಕೆ ನಾವು ಎನರ್ಜಿ ಲೆವೆಲ್ ಡಯಾಗ್ರಾಮ್ನ ಬರೀತಾ ಹೋಗಬೇಕು. ಸೊ ವಿಲ್ ಸ್ಕಿಪ್ ದಿಸ್ ಗ್ರೂಪ್ ಆ್ಯಂಡ್ ಇಫ್ ಪಾಸಿಬಲ್ ನಾವು ಬೇಕಿದ್ರೆ ಈ ಗ್ರೂಪನ್ನು ಸ್ಕಿಪ್ ಮಾಡಬಹುದು. ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದರೆ ಇವೆರಡು ಗ್ರೂಪನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ 2pz ಆಟೋಮಿಕ್ ಆರ್ಬಿಟಲಿಂದಲಾದರೂ ಬರೀಬಹುದು. ಇಲ್ಲ ನಮಗೆ ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಅಂದರೆ ಈ ಗ್ರೂಪನ್ನು ಸ್ಕಿಪ್ ಮಾಡೋಣ. ಆಬ್ವಿಯಸ್ಲಿ ಈ ಗ್ರೂಪನ್ನು ನಾವು ಬರೀತಾ ಹೋಗೋಣ ಡಯಾಗ್ರಾಮ್. Clear? Now look at here, electrons 2 plus 2 4, 4 plus 2 6, 6 plus 2 8, 8 plus 2 10, 10 plus 2 12, 12 plus 2 14, 14 15 16. ಇಲ್ಲೇ ಗೊತ್ತಾಗ್ತಿದೆ, even it is even number answer, but it exhibits paramagnetic because unpaired electrons ಇದೆ ನೋಡಿ, single electrons ಇದೆ. Now it is paramagnetic, diamagnetic ಅಲ್ಲ, it is paramagnetic in nature. ನೆಕ್ಸ್ಟ್ ಪ್ಯಾರಾಮ್ಯಾಗ್ನೆಟಿಕ್ ಆಯಿತು. ಬಾಂಡ್ ಆರ್ಡರ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಎಷ್ಟಿದೆ ಬಾಂಡ್ ಆರ್ಡರ್, ಎಲೆಕ್ಟ್ರಾನ್ಸ್ ಎಷ್ಟಿದೆ, 2 ಬಾಂಡಿಂಗ್ ಎಲೆಕ್ಟ್ರಾನ್ಸ್, 2 4 6 8 10. 10 ಏನಾಗಿದೆ, ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ಇಂಟು Nb ಮೈನಸ್ Na, ಕರೆಕ್ಟ್? ಹಾಫ್ ಇಂಟು 10 ಮೈನಸ್ 6, ದಟ್ ಈಸ್ 10 ಮೈನಸ್ 6 ನಥಿಂಗ್ ಬಟ್ ವಾಟ್, 4, 4 ನಥಿಂಗ್ ಬಟ್ 2. ದಟ್ಸ್ ವೈ ಆಕ್ಸಿಜನ್ ಬರೀಬೇಕಾದ್ರೆ ನಾವೇನು ಬರಿತೀವಿ, ಓ ಡಬಲ್ ಬಾಂಡ್ ಓ. ನೋಡಿ, ಎಲ್ಲೇ ನೀವು ಆಕ್ಸಿಜನಿಗೆ ಬರೀರಿ ಈ ಬಾಂಡ್ ಯೂಸ್ ಮಾಡ್ತೀರಾ, ಡಬಲ್ ಬಾಂಡ್, ಬಿಕಾಸ್ ಇಟ್ಸ್ ವೇಲೆನ್ಸಿ. ಸೊ ಬಾಂಡ್ ಆರ್ಡರ್ ಇಸ್ ವಾಟ್ 2. ಈಸಿಯೆಸ್ಟ್ ಗೊತ್ತಾಯಿತು. ಈ ಡಯಾಗ್ರಾಮ್ ಒಂದು ಕಂಪ್ಲೀಟಾಗಿ ಕಲಿತ್ರೆ ಮುಗೀತು. ಸೊ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಒನ್ ಈಸ್ ಹೀಲಿಯಂ ಆ್ಯಂಡ್ ಸೆಕೆಂಡ್ ಒನ್ ಈಸ್ ನೈಟ್ರೋಜನ್. ಸೇಮ್ ಸಿಮಿಲರ್ ಆಗಲೇ ಹೇಗೆ ಬರ್ಕೊಂಡು ಬಂದ್ರಲ್ಲ ಅದೇ ಥರ ಬಾಂಡ್ ಆರ್ಡರ್ ಆಕ್ಸಿಜನ್ ಮಾಲಿಕ್ಯೂಲ್. ಸೊ ಇಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಇಸ್ ಡಯಾಮ್ಯಾಗ್ನೆಟಿಕ್ ಅಂತ ಇದೆ, ಬಟ್ ಇಟ್ ಇಸ್ ನಾಟ್ ಡಯಾಮ್ಯಾಗ್ನೆಟಿಕ್, ಇಟ್ ಶುಡ್ ಬಿ ವಾಟ್, ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್, ಇಟ್ ಈಸ್ ನಾಟ್ ಡಯಾಮ್ಯಾಗ್ನೆಟಿಕ್. ಇದ್ರ ಬಗ್ಗೆ ಗೊತ್ತಿರಲಿ. ಓಕೆ, ನಾವು ಫಸ್ಟ್ ಕಾನ್ಫಿಗರೇಷನ್ ಬರ್ಕೊಳ್ಳಿ. ದಟ್ ಈಸ್ ವಾಟ್, ಸಿಗ್ಮಾ 1s, sigma 1s star 2 electrons,
sigma 2s, sigma 2s, 2 electrons star 2 electrons. Next sigma 2pz, 2 electrons, total 10 electrons ಆಯಿತು. Next pi 2px is equal to pi 2py, 2 electrons, 2 electrons, ಸಿಂಗಲ್ ಫಿಲ್ ಮಾಡಿ ಆಮೇಲೆ ಇದು ಮಾಡಬೇಕು. ಓಕೆ, ಸೊ 10 ಪ್ಲಸ್ 4 14 ಆಯಿತು. 14 ಆದಮೇಲೆ pi 2px ಸಿಂಗಲ್ ಎಲೆಕ್ಟ್ರಾನ್, ದಟ್ ಈಕ್ವಲ್ಸ್ pi 2py ಸಿಂಗಲ್ ಎಲೆಕ್ಟ್ರಾನ್. ನೆಕ್ಸ್ಟ್ ಸಿಗ್ಮಾ 2pz ಸ್ಟಾರ್ ಆ್ಯಸ್ ಇಟ್ ಈಸ್ ಹಾಗೆ ಉಳ್ಕೊಂಡಿರುತ್ತೆ. ಕ್ಲಿಯರ್? ನಾವು ಡಯಾಗ್ರಾಮ್ ಬರೀಬೇಕಾದ್ರೆ ನಾವು ಲುಕ್ ಅಟ್ ಹಿಯರ್. ಸೊ ದಿಸ್ ಇಸ್ ವಾಟ್ 2s ಆಟೋಮಿಕ್ ಆರ್ಬಿಟಲ್ಸ್ ಚೂರು ಆಚೀಚೆ ಕ್ರಾಸ್ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಡ್ರ ಆಯಿತಾ. ಸೊ ದಿಸ್ ಇಸ್ ವಾಟ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆ್ಯಂಡ್ ದಿಸ್ ಇಸ್ ಮಾಲಿಕ್ಯುಲರ್ ಆರ್ಬಿಟಲ್. 2s ಆಯಿತು, ಅಲ್ಲಿಗೆ 1s to 2s to 2p. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್ ಫಸ್ಟ್ ನಿಮಗೆ ಗೊತ್ತಿರಬೇಕು, ದಟ್ ಈಸ್ 1s to 2s to 2p 4, ಕರೆಕ್ಟ್. 4 + 2 6 + 2 8 ಆಟೋಮಿಕ್ ನಂಬರ್. ಇದು ಈ ಸೈಡಿಗೆ ಯೂಸ್ ಆಗುತ್ತೆ. ಮಾಲಿಕ್ಯುಲರ್ ಆರ್ಬಿಟಲಿಗೆ ಇಲ್ಲಿ ಬರ್ದಿದ್ದೀವಿ. ಕ್ಲಿಯರ್? ನಾವು 2s ಆರ್ಬಿಟಲ್ ಆಯಿತು, 1s ಅನ್ನು ಸ್ಕಿಪ್ ಮಾಡಿದ್ದೀನಿ. 2p ಆರ್ಬಿಟಲ್ಸ್ ಬರಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ಇದನ್ನು ಬರ್ಕೊಳ್ಳಿ ಆರ್ಬಿಟಲ್ಸ್. ನಾವು ಈ ಆರ್ಬಿಟಲ್ ಮುಗೀತು. ನೆಕ್ಸ್ಟ್ ಯಾವುದು? 2pz ಆಟೋಮಿಕ್ ಆರ್ಬಿಟಲ್. 2pz ಆದಮೇಲೆ 2p pi 2pxy, pi 2py ಬರ್ಕೊಂಡ್ರಿ. ಬರೆದು ಆದಮೇಲೆ ಈ ಸೈಡಲ್ಲಿ 2px ಆರ್ಬಿಟಲ್ ಬರೀರಿ. 2p orbital, 2px, 2p orbitals, nothing but it is x, it is y. Clear? It is x, it is y, and it is x, 2p orbitals. Now it is 2s atomic orbitals. It is also 2s atomic orbitals. It is sigma 1s, so sigma 2s and sigma 2s star, and then this is sigma 2pz. This is pi 2px is equal to pi 2py. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಬರೋದು ಗೊತ್ತಿದೆ ನಿಮಗೆ, ದಟ್ ಈಸ್ pi 2px ಸ್ಟಾರ್ ಆ್ಯಂಡ್ ದಟ್ ಈಕ್ವಲ್ಸ್ pi 2py ಸ್ಟಾರ್. ಕ್ಲಿಯರ್? ಅದಾದಮೇಲೆ ಲಾಸ್ಟಿಗೆ 2pz ಆರ್ಬಿಟಲ್, ದಟ್ ಈಸ್ ಸಿಗ್ಮಾ 2pz ಆರ್ಬಿಟಲ್. ಕ್ಲಿಯರ್? ನಾವು ಹಿಯರ್ ಇಟ್ ಈಸ್ ಎನರ್ಜಿ ಲೆವೆಲ್. ಪ್ರತಿ ಎನರ್ಜಿ ಲೆವೆಲಲ್ಲಿ ನೋಡಿ, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆಲ್ವೇಸ್ ಲೆಸ್ಸರ್ ದೆನ್ ಆಟೋಮಿಕ್ ಆರ್ಬಿಟಲ್ಸ್. ಇಲ್ಲೂ ಅಷ್ಟೇ ನೋಡಿ, ಆಟೋಮಿಕ್ ಆರ್ಬಿಟಲ್ಸ್ ಇದೆ, ಬಾಂಡಿಂಗ್ ಆಟೋಮಿಕ್ ಆರ್ಬಿಟಲ್ಸ್ ಡೌನಲ್ಲೇ ಇದೆ, ಆ್ಯಂಟಿ ಬಾಂಡಿಂಗ್ ಅಪ್ಪರ್ ಫಾರ್ಮಲ್ಲೇ ಇದೆ. ಕ್ಲಿಯರ್? ನಾವು ಹಿಯರ್ ವಾಟ್ 2 ಎಲೆಕ್ಟ್ರಾನ್ 1s2 2s2 2p4 1 electron 2 electron 3 electron 4 electron. Okay, so here also 1 2 3 4 electron, 4 plus 2 6 plus 1s ಅಲ್ಲಿರುವಂಥದ್ದು 2 electrons. ನಾವು ವೆರಿ ಸಿಂಪಲ್, 1 ಎಲೆಕ್ಟ್ರಾನ್ ಇಲ್ಲಿಗೆ ಫಿಲ್ ಮಾಡಿ, ಇಲ್ಲಿಂದ 1 ಎಲೆಕ್ಟ್ರಾನ್ ಇಲ್ಲಿಗೆ ಫಿಲ್ ಮಾಡಿ, ಇಲ್ಲಿಂದ 1 ಎಲೆಕ್ಟ್ರಾನ್ ಫಿಲ್ ಮಾಡಿ, ಇಲ್ಲಿಂದ 1 ಎಲೆಕ್ಟ್ರಾನ್ ಫಿಲ್ ಮಾಡಿ. ನಾವು 2 + 2 4 ಎಲೆಕ್ಟ್ರಾನ್ಸ್, ಇಲ್ಲಿ 4 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. ಜಸ್ಟ್ ಒಂದು ರಂಗೋಲಿ ಹೊಡೀರಿ. ಮತ್ತು ಯಾವುದೋ ಸೀರಿಯಲ್ ಅಂದ್ಕೋಬೇಡಿ, ಮತ್ತು ರಂಗೋಲಿ ಅಂತ ಒಂದು ಸೀರಿಯಲ್ ಅನ್ನೋದು ಬರ್ತಿದ್ದೆ ನಾನು. ಓಕೆ, ನಾವು 1 ಎಲೆಕ್ಟ್ರಾನ್ ಫ್ರಮ್ ಹಿಯರ್, ಅನದರ್ ಎಲೆಕ್ಟ್ರಾನ್ ಫ್ರಮ್ ಹಿಯರ್. ಸೊ ಅಲ್ಲಿಗೆ 1 ಎಲೆಕ್ಟ್ರಾನ್, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ, ಇಲ್ಲಿಂದ 1 ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ಮತ್ತೊಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ, ಅಲ್ಲಿಂದ ಮತ್ತೊಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ. ನಾವು 2 + 4 6 ಎಲೆಕ್ಟ್ರಾನ್ಸ್, 1 2 3 4 5 6 7 8. ಇಲ್ಲಿಂದ 3 ಎಲೆಕ್ಟ್ರಾನ್ಸ್ ಇಲ್ಲಿಗೆ ಬಂದಿದೆ, ಇಲ್ಲಿಂದ 3 ಎಲೆಕ್ಟ್ರಾನ್ಸ್ ಬಂದಿದೆ. ಇನ್ನು 2 ಎಲೆಕ್ಟ್ರಾನ್ಸ್, ಇಲ್ಲೊಂದು ಎಲೆಕ್ಟ್ರಾನ್ಸ್ ಉಳಿದಿದೆ, ಇಲ್ಲೊಂದು ಎಲೆಕ್ಟ್ರಾನ್ಸ್, 1 ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ. Now look at here, dear students, total number of electrons here. So 1s ಅಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ, 2 + 2 4, 4 + 2 6, 6 + 2 8. Here also 8 electrons, 8 + 8 electrons, 16 electrons. 2 + 2 4, 4 + 2 6, 6 + 2 8, 8 + 2 10, 10 + 1 11, 12 electrons. ಮತ್ತು ಇಲ್ಲಿ 2 electrons ಇದೆ, 14 electrons ಪ್ಲಸ್ ಇಲ್ಲಿ 2 electrons, 16 electrons ಇದೆ. ಈ ಫಾರ್ಮ್ಯಾಟ್ ಪ್ರಕಾರನೇ ನಾವು ಡಯಾಗ್ರಾಮ್ ಬರೆದಿರ್ತೀವಿ. ಸೊ ಇಲ್ಲಿ ಸ್ಪೇಸ್ ಸಾಕಾಗಲ್ಲ ಅಂತ ಹೇಳಿ ನಾನೇನು ಮಾಡಿದ್ದೀನಿ, ಇದನ್ನು ಸ್ಕಿಪ್ ಮಾಡಿದ್ದೀನಿ. ಡೋಂಟ್ ವರಿ, ಆ ಥರ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಬಟ್ ನಿಮಗೆ ಗೊತ್ತಿರಬೇಕು ಎಲ್ಲಿ ಯಾವ ಕಂಟೆಂಟನ್ನು ನಾವು ಬಿಟ್ಟಿದ್ದೀವಿ ಗೊತ್ತಿರಬೇಕು. ಬಾಂಡ್ ಆರ್ಡರ್ ಕೌಂಟ್ ಮಾಡ್ಬೇಕಾದ್ರೆ ಕೆಲವರು ಮಿಸ್ ಮಾಡ್ಕೊಂಡು ಬಿಡ್ತಾರೆ, ಅದನ್ನು ಬಿಟ್ಟಿರ್ತಾರೆ, ಮರ್ತು ಬಿಟ್ಟಿರ್ತಾರೆ. ಯಾಕಂದರೆ ಡಯಾಗ್ರಾಮ್ಲಾಗ ಬರ್ದಿಲ್ಲ ಅಲ್ವಾ, ಬಿಟ್ಬಿಡೋದು. ಆ ಥರ ಮಿಸ್ಟೇಕ್ಸನ್ನು ಮಾಡೋಕ್ಕೆ ಹೋಗ್ಬಾರ್ದು. ಕ್ಲಿಯರ್? ದಿಸ್ ಇಸ್ ಅಬೌಟ್ ವಾಟ್ ಮಾಲಿಕ್ಯುಲರ್ ಆರ್ಬಿಟಲ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ oxygen, one oxygen atom, another oxygen atom, and this is what O2 molecule.
ಸೊ ಕಾಂಬಿನೇಷನ್ಸ್ ಆಫ್ 2 ಅಟಾಮಿಕ್ ಆರ್ಬಿಟಲ್ಸ್ ಫಾರ್ಮ್ 2 ಮಾಲಿಕ್ಯುಲರ್ ಆರ್ಬಿಟಲ್ಸ್. ಪ್ರತಿಯೊಂದು ಅಷ್ಟೇ ನೋಡಿ, ಇಲ್ಲಿ 1 2 3 4 5 6 ಅಟಾಮಿಕ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗ್ತಿದೆ ಅಂದರೆ, ಅಟಾಮಿಕ್ ಆರ್ಬಿಟಲ್ ಓವರ್ಲ್ಯಾಪ್ ಆಗ್ತಿದೆ ಅಂದರೆ 6 ಮಾಲಿಕ್ಯುಲರ್ ಆರ್ಬಿಟಲ್ಸ್ ಫಾರ್ಮೇಷನ್ ಆಗಬೇಕು. 1 2 3 ಆಯಿತು, 3 + 3 ಎಷ್ಟಾಯಿತು 6. ಈ ಥರ ಫಾರ್ಮೇಷನ್ ಇರುತ್ತೆ. ಕ್ಲಿಯರ್? ದಿಸ್ ಇಸ್ ಅಬೌಟ್ ವಾಟ್ ಮಾಲಿಕ್ಯುಲರ್ ಆರ್ಬಿಟಲ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಫಾರ್ ಆಕ್ಸಿಜನ್. Now look at here, actually this is what molecular orbital diagram ಈ ಥರ ಇರುತ್ತೆ. ಕಾಂಬಿನೇಷನ್ಸಲ್ಲಿ ಆರ್ಬಿಟಲ್ ಫಾರ್ಮ್ ಲೋ ಫಾರ್ಮಲ್ಲಿ ತೋರಿಸೋದಾದರೆ, ಅವುಗಳ ಪ್ರಾಪರ್ ಫಾರ್ಮಲ್ಲಿ ತೋರಿಸೋದಾದರೆ ಈ ಥರ ಇರುತ್ತೆ. ದಿಸ್ ಇಸ್ ವಾಟ್ ಕಾರ್ಬನ್ ಆಟಮ್, 1 ಕಾರ್ಬನ್ ಆಟಮ್, ಎಸ್ ಆರ್ಬಿಟಲ್ ಸ್ಪೆರಿಕಲ್ ಇದೆ. ಕಂಬೈನ್ ಆದಾಗ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್, ಆ್ಯಂಟಿ ಬಾಂಡಿಂಗ್. ನೋಡಿ ಇಲ್ಲಿ ಒಂದು ನೋಡ್ ಕಾಣುತ್ತೆ, ಒಂದು ನೋಡ್. ನೆಕ್ಸ್ಟ್ ಇಲ್ಲಿ ಮತ್ತೆ 2p ಆರ್ಬಿಟಲ್ಸ್ ಬಂದಾಗ 2px ಇರುತ್ತೆ, 2py ಇರುತ್ತೆ, ಬಟ್ 2pz ಅಲ್ಲಿ 0 ಎಲೆಕ್ಟ್ರಾನ್ಸ್, ಬಿಕಾಸ್ 2 + 2 ಎಲೆಕ್ಟ್ರಾನ್ಸ್ + 2 4 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಲ್ಲಿಂದ ಎಲೆಕ್ಟ್ರಾನ್ಸ್ ಬರುತ್ತೆ, ಓವರ್ಲ್ಯಾಪ್ ಆಗುತ್ತೆ, ಅಲ್ಲಿಂದ ಎಲೆಕ್ಟ್ರಾನ್ಸ್ ಬಂದು ಓವರ್ಲ್ಯಾಪ್ ಆಗ್ತಿದೆ, ಫಾರ್ಮೇಷನ್ ಆಗ್ತಿದೆ. ನೋಡಿ ಇಲ್ಲಿ 1 ಎಲೆಕ್ಟ್ರಾನ್ಸ್ ಒಂದೊಂದು ಎಲೆಕ್ಟ್ರಾನ್ಸ್ ಕಂಬೈನ್ ಆಗ್ತಿದೆ. ಇಲ್ಲಿ ಲೋಪ್ ಫಾರ್ಮೇಷನ್ ಆಗ್ತಿದೆ, ಇಲ್ಲೊಂದು ನೋಡಿದೆ, ಇಲ್ಲೊಂದು ನೋಡಿದೆ, ಇಲ್ಲೂ ಕೂಡ ಇದೇ ಥರ. ಅಂದರೆ ಕಂಪ್ಲೀಟ್ ಈ ಡಯಾಗ್ರಾಮ್ ಹೇಗೆ ಅಂತಂದರೆ, ಸೊ ಈ ಸೈಡಲ್ಲಿ ಇರೋದೆಲ್ಲ ಅಟಮಿಕ್ ಆರ್ಬಿಟಲ್ಸ್, ಈ ಸೈಡಲ್ಲಿ ಇರೋದೆಲ್ಲ ಏನಾಗಿರುತ್ತೆ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆಗಿರುತ್ತೆ. ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಕಂಬೈನಿಂಗ್ ಅಟಮಿಕ್ ಆರ್ಬಿಟಲ್ಸ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಕಂಬೈನಿಂಗ್ ಅಟಮಿಕ್ ಆರ್ಬಿಟಲ್ಸ್. ಇದು ತಲೆಯಲ್ಲಿರಬೇಕು. ಸೊ ದಿಸ್ ಇಸ್ ಅಬೌಟ್ ವಾಟ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ತುಂಬ ಬ್ಯೂಟಿಫುಲ್ ಟಾಪಿಕ್. ಇದನ್ನು ನೀವು ಪಾರ್ಟ್ ಬೈ ಪಾರ್ಟ್ ನೋಡ್ತಿರೋದ್ರಿಂದ ಅಷ್ಟು ಇಂಟ್ರೆಸ್ಟ್ ಬರ್ತಿಲ್ಲ. ಒಂದ್ಸಲ ಕೂತ್ಕೊಂಡು ಓದಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಈ ವಿಡಿಯೋಗೆ ಫಸ್ಟ್ ಇಯರ್ PUC ಕೆಮಿಸ್ಟ್ರಿ ಸಿಲೆಬಸ್ ನನ್ನ ಪಾರ್ಟ್ ಏನಿದೆ, ಈ ಪಾರ್ಟ್ ಮುಗ್ದಿದೆ. ಥ್ಯಾಂಕ್ ಯು ಸೋ ಮಚ್. ಒಂದು ವರ್ಷ ಫುಲ್ಲು ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮ ಕಡೆಯಿಂದ ತುಂಬ ಚೆನ್ನಾಗಿ ಕ್ಲಾಸಸ್ಗಳನ್ನ ಕೇಳಿದ್ದೀರಿ, ರೆಸ್ಪಾನ್ಸ್ ಮಾಡಿದ್ದೀರಿ. ಬಿಕಾಸ್ ಆಫ್ ಲಾಕ್ಡೌನ್ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಯಿತು. ಡಿಯರ್ ಸ್ಟೂಡೆಂಟ್ಸ್, ಈ ಟಾಪಿಕ್ ಕೆಮಿಕಲ್ ಬಾಂಡಿಂಗ್ ಟಾಪಿಕ್ ಏನಿದೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಈ ಟಾಪಿಕ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟಾಪಿಕ್ನಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ನ ಕೇಳ್ತಾರೆ. ಅದನ್ನು ನಾನು ನಿಮಗೆ ಕಾಂಪಿಟೇಟಿವ್ ಕ್ಲಾಸಸ್ನಲ್ಲಿ ನಿಮಗೆ ಅದನ್ನು ಶಾರ್ಟ್ ಟ್ರಿಕ್ಸ್ ಮೆಥಡ್ಗಳನ್ನ ಹೇಳ್ತಾ ಹೋಗ್ತೀನಿ. ಹೋಪ್ ನೀವು ಕ್ಲಾಸ್ನ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.